ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರವಂತಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 5ನೇ ತಾರೀಕಿಗೆಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಹೀಗೆ ಜೊತೆಯಾಗಿ 100 ಕಾಲ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀರಿ, ಶುಕ್ರವಾರ ಆಗಿದ್ದರಿಂದ ಎಲ್ಲ ದೇವತೆಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ, ಎಲ್ಲ ನಿಮ್ಮ ಕೆಲಸಗಳು ಯಶಸ್ವಿ ಆಗಲಿ ಅಂಥೇಳಿ ಕೇಳ್ಕೊಳ್ತಾ ಇವತ್ತಿನ ಒಂದು ದಿನವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಕ್ರೀಡಾ ಸುದ್ದಿ ಇಂದಿನ ದಿನದನ್ನು ಕೂಡ ಕ್ವಿಕ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಪ್ರತಿಯೊಬ್ಬರ ಜೀವನದಲ್ಲಿ ಅಕ್ಷರವನ್ನು ಕಲಿಸೋದ್ರ ಮೂಲಕ ನಮ್ಮನ್ನು ಕಾಡುಗಲ್ಲಿನಿಂದ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಪ್ರೀತಿಯ ಶಿಕ್ಷಕರ ದಿನಾಚರಣೆ. LKGಯಿಂದ ಹಿಡಿದು, ಆವಾಗ ನಾವೆಲ್ಲ ಓದುವಾಗ LKG ಇರಲಿಲ್ಲ, ಅಂಗನವಾಡಿ ಅಂತ ಕರಿತಾ ಇದ್ವಿ, ಶಿಶುವಾರ ಅಂತ ಕರಿತಾ ಇದ್ವಿ. ಸೊ ಅಲ್ಲಿಂದ ಹಿಡಿದು ನಮ್ಮನ್ನು ಡಿಗ್ರಿ, ಪೋಸ್ಟ್ ಡಿಗ್ರಿ ಎಲ್ಲದಕ್ಕೂ ಕೂಡ ಕಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕ ಮಹನೀಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ದಿನವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಬಹುಶಃ ಆ ಎಲ್ಲ ಗುರು ಹಿರಿಯರು, ಆ ಎಲ್ಲ ಶಿಕ್ಷಕರುಗಳು ನಮಗೆ ಯಾವುದೇ ಒಂದು ರೀತಿಯ ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅಂತ ನೋಡ್ದೇನೆ ಇವತ್ತು ಅಕ್ಷರವನ್ನು ಕಲಿಸದೆ ಹೋಗಿದ್ದರೆ ಬಹುಶಃ ನಮ್ಮ ಜೀವನ ಇಷ್ಟೊಂದು ಸುಂದರವಾಗಿರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆ ಎಲ್ಲ ಶಿಕ್ಷಕಗಳನ್ನ ಸ್ಮರಣೆ ಮಾಡಬೇಕು, ನಾವು ಪ್ರತಿ ದಿವಸ ಸ್ಮರಣೆ ಮಾಡಬೇಕು. ಏಕೆಂದರೆ ಒಂದು ತುತ್ತು ತಿನ್ನುವಾಗ ಹೇಗೆ ನಾವು ದೇಶ ಕಾಯ್ತಕ್ಕಂಥ ನಮ್ಮ ಒಂದು ವೀರ ಯೋಧನ ನೆನೆಸ್ಕೋತೀವಿ, ಅನ್ನವನ್ನು ಬೆಳೆದಿರ್ತಕ್ಕಂಥ ರೈತನ ನೆನೆಸ್ಕೊಳ್ತೀವಿ, ಹಾಗೆ ಆ ಅನ್ನಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಂತಹ ಶಿಕ್ಷಕರನ್ನು ಕೂಡ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಅಂಥ ವಿಶೇಷವಾಗಿರ್ತಕ್ಕಂಥ ದಿವಸ ಶಿಕ್ಷಕರ ದಿನಾಚರಣೆ. ಬಹುಶಃ ಇವತ್ತು ನನ್ನೆಲ್ಲ ಶಿಕ್ಷಕರು ಮನೆಯಲ್ಲೇ ಇರ್ತಾರೆ, ಏಕೆಂದರೆ ಇವತ್ತು ರಜೆ ಕೂಡ ಇದೆ, ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ ಆಗಿದ್ದರಿಂದ ಎಲ್ಲ ಶಿಕ್ಷಕರುಗಳಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರ್ತಕ್ಕಂಥ ನಂಬರ್ನ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಈ ನಂಬರ್ಗೆ ಇವತ್ತು ಕರೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಪ್ರತಿನಿತ್ಯ ಕರೆ ಮಾಡ್ತಕ್ಕಂಥ ನಂಬರು ಇವತ್ತೊಂದು ದಿವಸ ತಾಂತ್ರಿಕ ಕಾರಣದಿಂದ ನಂಬರ್ ಇಲ್ಲ. ಹಾಗಾಗಿ ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ನಂಬರ್ ನಮ್ಮ ಒಂದು ಟಿ ವಿ ಪರದೆ ಮೇಲೆ ಡಿಸ್ಪ್ಲೇ ಆಗ್ತಾಯಿದೆ, ನಿಮ್ಮೆಲ್ಲರ ಟಿ ವಿ ಪರದೆ ಮೇಲೂ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ವಿಶೇಷವಾಗಿ ನಾನು ಒಂದು ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಶಿಕ್ಷಕರಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವ್ರ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ನಿಲ್ಕೋಲ್ಲ. ಶಬ್ದಕೋಶದಲ್ಲಿ ಶಬ್ದಗಳು ಬಹುಶಃ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಯಾವುದೇ ಶಿಕ್ಷಕರಾಗಿರಲಿ, ಅದರಲ್ಲೂ ಕೂಡ ನನಗೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇದೆ, ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಒಂದು ಹಂತಕ್ಕೆ ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳು ಬಂದು ಓದುವಾಗ ಆ ಮಕ್ಕಳಿಗೆ ಒಂದು ನಾಲೆಡ್ಜ್ ಅಂತ ಬಂದುಬಿಟ್ಟಿರುತ್ತೆ. ಓಕೆ, ಕನ್ನಡ ಅಂದರೆ ಇದು, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು ಇದೆಲ್ಲ ಇದೆ ಅಂತ ಅವ್ರಿಗೊಂದು ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅಲ್ಲಿಂದ ಕಲಿಸೋ ದೃಢ ಒಂದು ಕಷ್ಟ ಆಗಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ವೀಕ್ಷಕರೇ ಕ್ಷಮೆ ಇರಲಿ. ಸೊ ಕರೆ ಬಂದಿದ್ದಂಥ ಒಂದು ಕರೆಯನ್ನು ಸ್ವೀಕರಿಸುವಾಗ ಸ್ವಲ್ಪ ತಾಂತ್ರಿಕ ಕಾರಣದಿಂದ ಅವ್ರ ಜೊತೆ ಮಾತಾಡಲಿಕ್ಕಾಗಿಲ್ಲ. ಬಹುಶಃ ಇನ್ನೊಮ್ಮೆ ಕರೆ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೆ, ಶಿಕ್ಷಕರು ಎಲ್ಲ ಹಂತಗಳಲ್ಲಿ ತುಂಬ ಮುಖ್ಯವಾಗಿದ್ದೇ ಇರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಹಂತಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹೇಳ್ಕೊಡೋದು ಅಷ್ಟು ಕಷ್ಟ ಆಗಲ್ಲ. ಈ 5ನೇ ಕ್ಲಾಸ್ 6ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಯಾರು ಬೇಕಾದರೂ ಸುಲಭವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದಷ್ಟು ಕ್ರಿಯೇಟಿವ್ ಆಗಿ ಹೇಳ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ಬೋದು. ಆದರೆ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತಕ್ಕಂಥದ್ದು ನಮ್ಮ ಅಂಗನವಾಡಿ ಟೀಚರ್ಗಳು, ನಮ್ಮ ಶಿಶುವಾರದ ಟೀಚರ್ಗಳು, ನಮ್ಮ ಒಂದು LKG UKG ಟೀಚರ್ಗಳು ಅದು ಹೆಂಗೆ ಮಕ್ಕಳನ್ನು ಅವರು ಅಷ್ಟೊಂದು ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡ್ಬಿಡ್ತಾರೆ, ತಮ್ಮ ಒಂದು ಮಾಯಾಜಾಲದಲ್ಲಿ ಇಟ್ಕೊಂಡ್ಬಿಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ನನಗೆ ಈಗಲೂ ಕೂಡ ಆಶ್ಚರ್ಯ ಅಂತ ಅನಿಸುತ್ತೆ. ನಮ್ಮ ಒಂದು ಮನೆಯಲ್ಲಿ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಶಿಕ್ಷಕರು, ಅದರಲ್ಲೂ ಕೂಡ LKG UKG ಟೀಚರ್ ಹೇಳಿದ್ದಾರೆ ಅಂದರೆ ಮುಗಿದೋಯ್ತು. ಇವತ್ತು ಭಾನುವಾರ ಅಂದರೆ ಇವತ್ತು ಭಾನುವಾರನೇ, ಅದು ಶುಕ್ರವಾರ ಆಗಿದ್ರು ಅಷ್ಟೇ, ಗುರುವಾರ ಆಗಿದ್ರು ಅಷ್ಟೇ, ಟೀಚರ್ ಹೇಳಿದ್ರೆ ಮುಗಿದೋಯ್ತು. ಅದರಲ್ಲಿ ಎರಡು ಮಾತಿಲ್ಲ. ABCD ಹಿಂಗೆ ಬರಿಬಾರ್ದು ಕಣೋ, ಹಿಂಗೆ ಬರಿಬೇಕು ಅಂದರೆ ಇಲ್ಲ ನಮ್ಮ ಟೀಚರ್ ಹಿಂಗೆ ಹೇಳಿದರೆ ನಾನು ಹಿಂಗೆ ಬರೆಯೋದು. ಅಷ್ಟರ ಮಟ್ಟಿಗೆ ಅವರು ಆ ಟೀಚರ್ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ, ಗೌರವವನ್ನು ಇಟ್ಕೊಂಡಿರ್ತಾರೆ, ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ ಅಮ್ಮ. ರೋಹಿತ್, ಒಂದೇ ಒಂದು ಸೆಕೆಂಡ್ ರೋಹಿತ್.
ಒಂದೇ ಒಂದು ಸೆಕೆಂಡ್ ಪಾ. ಹಲೋ, ಕೇಳಿಸ್ತಾ ಇದೆಯಾ? ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ, ಓಕೆಪ್ಪ, ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಏನು ಹೇಳಕ್ಕೆ ಇಷ್ಟಪಡ್ತೀಪ್ಪ ನಿಮ್ಮ ಶಿಕ್ಷಕರ ಬಗ್ಗೆ? ಎಲ್ಲರೂ ನಮಗೆಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ನಿನ್ನ ಫೇವ್ರೆಟ್ ಟೀಚರ್ ಯಾರು ಅಂತ ಕೇಳ್ಬೋದಾ? ಹಿದಾಯತ್ ಸರ್ ಮತ್ತೆ ತೌಫಿಕ್ ಸರ್. ಸಾರಿ, ಅವ್ರ ಹೆಸರು? ಹಿದಾಯತ್ ಸರ್ ಮತ್ತೆ ತೌಫಿಕ್ ಸರ್. ಓಕೆಪ್ಪ, ಯಾವ ಯಾವ ಒಂದು ಸಬ್ಜೆಕ್ಟನ್ನು ತಗೊಳ್ತಾರೋ ಅವರು? ಹಿದಾಯತ್ ಸರ್ ಸೋಷಿಯಲ್ ಮತ್ತೆ ತೌಫಿಕ್ ಸರ್ ಮ್ಯಾಥ್ಸ್. ಓಕೆಪ್ಪ, ಒಳ್ಳೆಯದಾಗಲಿ. ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ. ಹೇಳಿ, ನಿಮ್ಮ ಒಂದು ಜೀವನದಲ್ಲಿ ಶಿಕ್ಷಕರಿಂದ ನೀವು ಕಲ್ತಿರ್ತಕ್ಕಂಥ ಯಾವ್ದಾದ್ರು ಒಂದು ಒಳ್ಳೆಯ ಸೆಂಟೆನ್ಸನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ನಮ್ಮ ಜೊತೆ ಶೇರ್ ಮಾಡ್ತೀರಾ? ಏನು ಒಂದು ಒಳ್ಳೆಯ ವಿಚಾರವನ್ನು ಹೇಳ್ಕೊಟ್ಟಿದ್ದಾರೆ? ನಿಮ್ಮ ಯಾವುದೇ ಹಂತದಲ್ಲಿ ಶಿಕ್ಷಕರಾಗಿರ್ಬೋದು, LKG UKG ಇಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಶಿಕ್ಷಕರು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಸಾಲು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿರೋದು ಅಥವಾ ನಿಮ್ಗೆ ತುಂಬ ನೆನಪಿರೋದು, ತುಂಬ ಇಷ್ಟ ಆಗಿದ್ದು ಆ ಥರ ಯಾವ್ದಾರು ಇದೆಯಾ? ಹೌದು ಸರ್, ಅವರು ಚಿಕ್ಕವರಿಂದಾಗಿದ್ದಾಗ್ಲೂ ನಮಗೆ ಬೇರೆಯವರಿಗೆ ಹರ್ಟ್ ಮಾಡಬಾರ್ದು, ಒಳ್ಳೆ ಬುದ್ಧಿ ಕಲಿಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ UKG LKG ಟೀಚರ್ಸ್ ಎಲ್ಲ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಶ್ನೆ ಕೇಳ್ಬೋದಾ? ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಶಿಕ್ಷಕರ ದಿನಾಚರಣೆ. ಓಕೆ, ಬೆಂಗಳೂರಿನ ಬಸ್ ನಿಲ್ದಾಣಕ್ಕೆ ಯಾವ ಪ್ರಖ್ಯಾತ ವ್ಯಕ್ತಿಯ ಹೆಸರಿದೆ? ಬೆಂಗಳೂರಿನ ಬಸ್ ನಿಲ್ದಾಣಕ್ಕೆ ಯಾವ ಪ್ರಖ್ಯಾತ ವ್ಯಕ್ತಿಯ ಹೆಸರಿದೆ? ಆಪ್ಷನ್ ಏನು ಬೇಡ ಅಂತ ಅಂದ್ಕೊಳ್ತೀನಿ. ಬೆಂಗಳೂರಿಗೆ ಯಾವಾಗಾದರೂ ಹೋಗಿದ್ದೀರಾ? ಸರ್, ಬೆಂಗಳೂರಲ್ಲಿ ಇದ್ದೀವಿ ಸರ್, ಭಾಳ ಮುಂಚೆ ಎಲ್ಲ. ಓಕೆ, ಮತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಬಸ್ ನಿಲ್ದಾಣಕ್ಕೆ ಒಬ್ಬ ದೊಡ್ಡ ವ್ಯಕ್ತಿಯ ಹೆಸರಿದೆ. ಆ ವ್ಯಕ್ತಿಯ ಹೆಸರೇನು? ಆಪ್ಷನ್ ಏನು ಬೇಕೇ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಇದಕ್ಕೆ. ಕೆಂಪೇಗೌಡ ಬಸ್ ನಿಲ್ದಾಣ. ಕೆಂಪೇಗೌಡ ಬಸ್ ನಿಲ್ದಾಣ, ಶೋರಾ? ಎಸ್ ಸರ್. ಯಾರು ಇವ್ರು? ಕೆಂಪೇಗೌಡ ಅಂದ್ರೆ ಯಾರು? ಕೆಂಪೇಗೌಡ ಅಂದ್ರೆ ಬೆಂಗಳೂರು ಕಟ್ಟಿದವರು, ಅಂದ್ರೆ ಬೆಂಗಳೂರಿನ ಇಂತ ಜಾಗ ಇಷ್ಟು ಜನ ಅಂತ ಬೆಂಗಳೂರು ಕಟ್ಟಿದ್ರು. ಹೌದು, ಬೆಂಗಳೂರಿನ ನಿರ್ಮಾತರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಕೆಂಪೇಗೌಡರು ಅಲ್ವಾ? ಸೊ ಥ್ಯಾಂಕ್ ಯು ಸೊ ಮಚ್. ಬಟ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ನಮ್ಮ ಒಂದು ಬೆಂಗಳೂರಿನ ಒಂದು ಸರ್ಕಾರಿ ಬಸ್ ನಿಲ್ದಾಣ ಇದೆ, ಅದಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೇಳಿನೇ ಅದು ಹೆಸರುವಾಸಿ ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಪುಟ್ಟ, ಕರೆ ಮಾಡಿದ್ದಕ್ಕೆ. ಓಕೆ, ಬೇಗ ಕೊಡಿಪ್ಪ. ಹಲೋ ಸರ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್, ಇವಾಗ ಮಾಡ್ಬೇಕು. ಏನು ತಿಂಡಿ? ಸರ್, ಚಿತ್ರಾನ್ನ. ಚಿತ್ರಾನ್ನ. ಓಕೆ, ಇವತ್ತಿನ ಶಾಲೆ ರಜೆನಾ? ಹಾ ಸರ್. ಓಕೆಪ್ಪ, ಹೇಳಿ, ನಿಮ್ಮ ಯಾರಾದರೂ ಫೇವ್ರೆಟ್ ಶಿಕ್ಷಕರು ಅಂತಿದ್ದಾರಾ? ಹಾ ಸರ್, ಹಿದಾಯತ್ ಸರ್ ಮತ್ತೆ ವಾಣಿ ಮ್ಯಾಮ್. ಯಾರಂದ್ರೆ ಮೇಡಮ್ ಹೆಸರು? ಹಿದಾಯತ್ ಸರ್, ವಾಣಿ ಮ್ಯಾಮ್, ಜ್ಯೋತಿ ಮ್ಯಾಮ್, ಅಣ್ಣಪ್ಪ ಸರ್. ಓಕೆ, ಅಣ್ಣಪ್ಪ ಸರ್ ಏನು ಸಬ್ಜೆಕ್ಟ್ ತಗೊಳ್ತಾರೆ? ಸರ್, PT ಸರ್. ಪಿ ಟೀಚರ್. ಓಕೆ, ಸೊ ಏನೆಲ್ಲ ಹೇಳ್ಕೊಡ್ತಾರೆ ಆಟಗಳಲ್ಲಿ ಇಲ್ಲಿ ನಿಮ್ಗೆ ಇದರಲ್ಲಿ? ಸರ್, ಫುಟ್ಬಾಲ್ ಹೇಳ್ಕೊಡ್ತಾರೆ, ಖೋಖೋ ಹೇಳ್ಕೊಡ್ತಾರೆ, ಏನಾರು ತಪ್ಪು ಮಾಡಿದ್ರೆ ಅದು ಹಂಗಲ್ಲ ಫೌಲ್ ಅಂತ ಹೇಳ್ತಾರೆ ಸರ್. ಓಕೆ, ಜ್ಯೋತಿ ಮೇಡಮ್ ಏನು ಹೇಳ್ಕೊಡ್ತಾರೆ? ಸರ್, ಮ್ಯಾಥ್ಸು. ಸೊ ಮ್ಯಾಥ್ಸ್ ಕಷ್ಟ ಆಗಲ್ವಾ ನಿಮಗೆ ಅವ್ರು ಹೇಳ್ಕೊಡೋವಾಗ? ಇಲ್ಲ ಸರ್. ಓಕೆ, ಒಳ್ಳೇದಾಗ್ಲಿಪ್ಪ. ಸೊ ಹೀಗೆ ಕರೆ ಸರ್, ಮಾಡ್ತಾರೆ. ನನಗೆ ಮ್ಯಾಥ್ಸ್ ಅಂದ್ರೆ ಬಹಳ ಇಷ್ಟ ಸರ್. ಸಾರಿ? ನನಗೆ ಮ್ಯಾಥ್ಸ್ ಅಂದ್ರೆ ಬಹಳ ಇಷ್ಟ ಸರ್. ಮ್ಯಾಥ್ಸ್ ಅಂದ್ರೆ ಬಹಳ ಇಷ್ಟನಾ? ಯಾಕೆಂದ್ರೆ ಜ್ಯೋತಿ ಮೇಡಮ್ ಮಾಡ್ತಾರೆ, ಅದಕ್ಕೋಸ್ಕರ ಸುಲಭವಾಗಿ ಅರ್ಥ ಆಗತ್ತೆ ಅಂತನಾ? ಓಕೆ, ಒಳ್ಳೇದಾಗ್ಲಿ. ಸೊ ಚೆನ್ನಾಗಿ ಕಲೀರಿ. ಯಾವ ಕ್ವಶನ್ ಈಗ ಅಲ್ಲೇ ಕೇಳಿದ್ನಪ್ಪ. ಸೊ ಇನ್ನೊಂದು ಕ್ವಶನ್ ಮತ್ತೆ ನಾಳೆ ಕೇಳ್ತೀನಿ, ಓಕೆನಾ? ಸರ್, ನಾಳೆ ಸ್ಕೂಲ್ಗೆ ಹೋಗ್ತೀವಿ ಸರ್. ನಾಳೆ ಸ್ಕೂಲ್ಗೆ ಹೋಗಿರ್ತೀಯಾ? ಓಕೆ, ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೀತು ಅಂತ ಹೇಳಪ್ಪ. ಹಾ ಸರ್. ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೀತು ಅಂತ ಹೇಳು. ಸರ್, ಆಪ್ಷನ್ ಇಲ್ಲ, ನೀನೇ ನೇರವಾಗಿ ಉತ್ತರ ಹೇಳಬೇಕು. ಯಾಕೆಂದ್ರೆ ಇದಕ್ಕೆ ಆಪ್ಷನ್ಸ್ ಬೇಕಾಗಿಲ್ಲ ಅಲ್ವಾ? ಸರ್, 16. 16ಆ? ಹಾ ಸರ್. ಶೋರಾ? ಹಾ ಸರ್. ಸರಿಯಾಗಿ ಯೋಚನೆ ಮಾಡಿ ಹೇಳು.
ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಬರುತ್ತೆ? ಸರ್ 18 ಸರ್ 18. ಎಸ್, ವೆರಿ ಗುಡ್. 18 ದಿವಸಗಳ ಕಾಲ ಮಹಾಭಾರತದ ಯುದ್ಧ ನಡೆದಿರುತ್ತೆ ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಪುಟ್ಟ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾರೆ, ಚೆನ್ನಾಗಿ ಓದ್ಕೊಳ್ಳಿಪ್ಪ, ಓಕೆನಾ? ಹಾಂ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಆಯ್ತು ಸರ್. ಎಸ್ ವೀಕ್ಷಕರೇ, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಹಲೋ. ನಮಸ್ತೆ ಅಮ್ಮ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ಸುಧಾ ಸರ್. ಓಕೆ, ಸುಧಾ ಮೇಡಮ್ ಅಲ್ವಾ? ದಯವಿಟ್ಟು ಕ್ಷಮೆ ಇರಲಿ, ಇದು ರೆಗ್ಯುಲರ್ ಮೊಬೈಲ್ ಅಲ್ಲ, ಸೊ ಹಾಗಾಗಿ ಇದರಲ್ಲಿ ನಂಬರ್ ನೋಡಿದ ತಕ್ಷಣ ನನಗೆ. ಹೌದು ಸರ್, ಇಲ್ಲಿ ಲಾಸ್ಟ್ನೇ ನಂಬರ್ ಕಾಣ್ಲಿಲ್ಲ ಸರ್ ನಮಗೆ. ಓಕೆ ಓಕೆ, ಇರಲಿ, ತೊಂದರೆ ಇಲ್ಲ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಯಾರ್ಯಾರು ವೆಡ್ಡಿಂಗ್ ಆನಿವರ್ಸರಿ ಬರ್ತ್ಡೇ ಆಚರಿಸ್ಕೊಂತಾರ ಅವ್ರ ಕಡೆ ಎಲ್ಲರಿಗೂ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಡೆಯಿಂದ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು, ಅದೇ ರೀತಿ ಆ್ಯನಿವರ್ಸರಿ ಅಂದರೆ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೂಡ ನಮ್ಮ ಕಡೆಯಿಂದ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೀವಮ್ಮ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ನೆನಪಿರ್ತಕ್ಕಂಥ ಶಿಕ್ಷಕರು ಯಾರು ಅಂತ, ಅಥವಾ ಅವ್ರು ಕಲಿಸಿರ್ತಕ್ಕಂಥ ಒಂದು ಸಾಲನ್ನು ಹೇಳ್ಬೋದಾ? ಹ್ಞೂ ಸರ್, ಹೇಳ್ಬೋದು ಸರ್. ನಾವು ಅವರಿಂದ ತುಂಬಾ ಒಳ್ಳೆ ಇದನ್ನ ಕಲ್ತೀವಿ ಸರ್. ಯಾವ ರೀತಿ ನಾವು ಮಕ್ಕಳಿಗೆ ಬಿಹೇವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಯಾವ ರೀತಿ ಶಿಕ್ಷೆ ಇದ್ರದ್ದು ವಿದ್ಯಾಭ್ಯಾಸದ ಬಗ್ಗೆ ಆಗ್ಲಿ ಎಲ್ಲ ರೀತಿ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿವಿ ಸರ್. ಓಕೆ. ಸೊ ಜೀವನದಲ್ಲಿ ಯಾವತ್ತು ಯಾವ ಶಿಕ್ಷಕರನ್ನು ಕೂಡ ನಾವು ಮರೆಯೋ ಹಾಗಿಲ್ಲ ಅಲ್ವಾ? ಹೌದು ಸರ್, ಹೌದು ಸರ್. ಸೊ ಜೀವನದಲ್ಲಿ ನಾವು ಆಮೇಲೆ ಎಲ್ಲೇ ಸಿಕ್ಕರು ಕೂಡ ನಾವು ತುಂಬಾನೇ ಇದ್ ಮಾಡ್ತಾರೆ ಸರ್ ಅವರು. ನಾವು ಎಲ್ಲೇ ಕಂಡ್ರು ನಮಸ್ತೆ ಅಂದ್ರು ಕೂಡ ತುಂಬಾ ಖುಷಿಯಾಗಿ ಅವರು ಇದ್ ಮಾಡ್ತಾರೆ ಸರ್. ಹೌದು ಹೌದು. ನಾವು ಏನಾದರೂ ಇವತ್ತು ಜೀವನದಲ್ಲಿ ಸಾಧನೆ ಮಾಡಿದ್ದೀವಿ ಅಥವಾ 4 ಅಕ್ಷರ ಕಲ್ತಿದ್ದೀವಿ, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಅಂಗನವಾಡಿಯಿಂದ ಹಿಡಿದು ಡಿಗ್ರಿ, ಪೋಸ್ಟ್ ಡಿಗ್ರಿಗಳ ಬಗ್ಗೆ ನಮಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕಾರಣನೇ ಅಲ್ವಾ? ಹೌದು ಸರ್. ಯಾವತ್ತು ಯಾವ ಶಿಕ್ಷಕನು ನಮ್ಮ ಕಡಿಮೆ ಅಂಕ ಬರಲಿ ಅಂತ ಹೇಳ್ಕೊಟ್ಟಿಲ್ಲ, ಅಥವಾ ಫೇಲ್ ಆಗಲಿ ಅಂತ ಹೇಳ್ಕೊಟ್ಟಿಲ್ಲ ಅಲ್ವಾ? ಹೌದು ಸರ್. ಪ್ರತಿಯೊಬ್ಬ ಶಿಕ್ಷಕರು 100ಕ್ಕೆ 100ರಷ್ಟು ಅವ್ರು ಸಂಪೂರ್ಣ ಎಫರ್ಟ್ ಹಾಕಿ ಶಾಲೆ ಇರತಕ್ಕಂಥ ಎಲ್ಲ ಮಕ್ಕಳು ಪಾಸ್ ಆಗಲಿ ಅಂತಾನೆ ಹೇಳ್ಕೊಟ್ಟಿರ್ತಾರೆ. ಹೌದು ಸರ್. ಆದ್ರೆ ನಮ್ಮ ಒಂದು ಶಕ್ತಿ ಅನುಸಾರವಾಗಿ ಕೆಲವೊಬ್ರು ಪಾಸ್ ಆದ್ರೆ ಕೆಲವೊಬ್ರು ಫೇಲ್ ಆಗ್ತಾರೆ. ಹಾಗಂತ ಯಾವತ್ತು ಯಾವ ಶಿಕ್ಷಕರನ್ನು ದೂರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಅಲ್ವಾ? ಓಕೆ, ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ ಶಿಕ್ಷಕರ ದಿನಾಚರಣೆ, ಯಾವುದಾದ್ರೂ ಒಂದು ಒಳ್ಳೆ ಗೀತೆಯನ್ನು ಹೇಳ್ತೀರಾ? ಹಲೋ ಹಲೋ ಹಲೋ. ಹಾ, ಹಲೋ, ಹೇಳ್ರಿ ಸರ್. ಶಿಕ್ಷಕರ ದಿನಾಚರಣೆ ಇದೆ ಅಲ್ವಾ, ಯಾವ್ದಾದ್ರು ಒಂದು ಗೀತೆ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀವಿ. ಆಮೇಲೆ ಎಲ್ಲಾ ಶಿಕ್ಷಕರಿಗೂ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಸರ್. ಓಕೆ ಅಮ್ಮ. ಸೊ ನಮ್ಮ ಕಡೆಯಿಂದ ಕೂಡ ಎಲ್ಲ ಶಿಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತಾ, ಅವರೆಲ್ಲರೂ ಕೂಡ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಹ್ಞೂ ಸರ್. ಹೇಳಿಮ್ಮ. ಸರ್, ಇವತ್ತು ಚಿತ್ರಗೀತೆ ಹೇಳ್ತೀನಿ ಸರ್. ಹೇಳಿ ಹೇಳಿ. ಏಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ, ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ, ಶರಣೋ ಶರಣೋ ಶರಣೋ, ಹೇಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಭೂಮಿ ನಮ್ಮ ಆಲಯ, ಭೂಮಿ ನಮ್ಮ ಆಲಯ, ಕಾಯಕವೇ ದೇವರು, ದೇವರಿಗೆ ಸೂರ್ಯನದೇ ಆರತಿ, ದುಡಿಯ ಶಿವ ನಲಿಯ ಶಿವ, ಕಾಮ ಕ್ರೋಧ ಎಸೆದು ಮೇಲೆ, ಏಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಬಾಳ ಬಂಡಿ ಎಳೆಯಲು, ಬಾಳ ಬಂಡಿ ಎಳೆಯಲು, ಪ್ರೇಮವೆಂಬ ಭೂಮಿಗೆ ಪಾಪಗಳ ವ್ಯಾಘ್ರಗಳ ಹೂಡದೆ, ಮನದ ಹೊಲ ಹುಳುವ ಛಲ ಕಣ್ಣ ತುಂಬ ತುಂಬಿಕೊಂಡು, ಏಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ, ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ,
ಶರಣೋ 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 ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ ಶರಣೋ ಶರಣೋ ಶರಣೋ. ಆಯ್ತು ಸರ್. ಒಳ್ಳೆದಾಗ್ಲಿಮ್ಮ, ತುಂಬಾ ಸುಂದರವಾಗಿರ್ತಕ್ಕಂಥ ಗೀತೆನ ಹೇಳಿದ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರಮ್ಮ. ಶುಭ ದಿನ. ಆಯ್ತು ಸರ್. ಅದೇ ಸರ್ ಲಾಸ್ಟ್ ನಂಬರ್ ಏನ್ ಬರುತ್ತೆ ಸರ್? ಇನ್ನು 3 ನಂಬರ್ ಗೊತ್ತಾಗ್ಲಿಲ್ಲ ಅದು. ನನಗೂ ಕೂಡ ಗೊತ್ತಿಲ್ಲ. ಈ ಕರೆ ಮಾಡಿದ್ರಲ್ಲ ಇದೇ ನಂಬರ್? ಹೌದಾ ಸರ್? ನಾಳೆಯಿಂದ ಮತ್ತೆ ಆಸ್ ಯೂಶುವಲ್ ಅದೇ ನಂಬರ್. ಸರ್ ಅದು ನಂಬರ್ ಇವತ್ತು ಒಂದ್ ದಿವಸ ಮಾತ್ರ, ನಾಳೆಯಿಂದ ಆಸ್ ಯೂಶುವಲ್ ಅದೇ ನಂಬರೇ ಇರುತ್ತೆ ಅಮ್ಮ. ಹೌದಾ ಸರ್? ಸರಿ ಸರ್, ಸರಿ ಸರ್. ಒಳ್ಳೆದಾಗ್ಲಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಎಲ್ಲರೂ ಕೂಡ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಮ್ಮ. ಆಯ್ತು ಸರ್, ಆಯ್ತು. ನಮಸ್ತೆ ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿಮ್ಮ? ಚೆನ್ನಾಗದವಪ್ಪ. ಶಿಕ್ಷಕರ ದಿನಾಚರಣೆ ಧನ್ಯವಾದಗಳು. ನಮಸ್ಕಾರ ಅಮ್ಮ, ನಮಸ್ಕಾರ. ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಮ್ಮ. ನಮಗೆಲ್ಲ ಅವಾಗೆಲ್ಲ ಅಂಗನವಾಡಿ ಇಲ್ಲ, ಶಿಶುವಾರ ಇಲ್ಲಪ್ಪ. 6 ವರ್ಷ ಆದ್ಮೇಲೆ ಸಾಲಿ ಸೇರ್ಸಿದ್ರು ನಮ್ಮನ್ನ. ಹೌದಮ್ಮ. ಸೊ ಮತ್ತೆ 6 ವರ್ಷದವರೆಗೂ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು? 1ನೇ ಕ್ಲಾಸ್ಗೆ ಅಷ್ಟ. ಅವಾಗ ಎಲ್ಲಿ ತರ್ತೀಯಪ್ಪ? ಹಾ. ಸೊ ನೇರ ಇಲ್ಲ ಅಂಗನವಾಡಿ ಯಾವ್ದು ಇಲ್ಲ ಅವಾಗ. ಡೈರೆಕ್ಟ್ ಆಗಿ 1ನೇ ಕ್ಲಾಸೇ? ಸೀದಾ 1ನೇ ಕ್ಲಾಸಿಗೆ ಸೇರ್ಸೋದು. ಹೆಂಗ್ ಹೇಳ್ಕೊಟ್ಟಿದ್ರಮ್ಮ ಅವಾಗೆಲ್ಲ? ಬಾಳ ಚೆನ್ನಾಗಿ ಹೇಳ್ಕೊಡಾರಪ್ಪ ಮೇಸ್ಟ್ರುಗಳು. ಈಗಿಗಿಂತ ಸ್ಟ್ರಿಕ್ ಅವಾಗ. ಹೌದಮ್ಮ. ಹಾ ಹಾ. ಬಾಳ ಹೊಡಿತಿದ್ರ? ಚೆನ್ನಾಗಿ ಹೇಳ್ಕೊಡಾರಪ್ಪ. ಹಂಗಾಗತ್ತಿಗೆ ನಾವು ಬರೀ 6ನೇ ಕ್ಲಾಸ್ ಓದಿದೀವಿ. ಇವತ್ ನಮ್ಮ ಅವ್ರನ್ನ ನೆನೆಸಿ ಇದ್ ಮಾಡ್ಬೇಕು ನಾವು. ಹೌದೌದು. ಬಾಳ ಹೊಡಿತಿದ್ರ ಅವಾಗ? ಹೊಡಿತಿದ್ರು ಅಂತ ಕೇಳ್ತೀಯಲ್ಲಪ್ಪ. ಓಕೆ. ಮೊಯ್ತಿ ಬರ್ಲಿ ಇದ್ರ ಶಿವ್ ಕೈಯಾಗ ಪಾಸ್ ಆಗ್ಬಿಡ ಹಂಗ್ ಹೊಡ್ಯಾರು. ಓಕೆ ಓಕೆ. ಅದಕ್ಕೇನೆ ಅವಾಗಿನ ವಿದ್ಯೆ ಅಂತ ಅವಾಗ ಪೇರೆಂಟ್ಸ್ ಗಳು ಬಂದು ಕೇಳಂಗದ್ದಲ್ಲ, ಹೊಡಿ ನಮ್ಮ ಮಕ್ಕಳು ಯಾಕೆ ಹೊಡಿತೀರಿ ಅಂತ, ಇನ್ನೂ ಒಟ್ಟು ಹೊಡಿಲಿ ಅಂತ ಅನ್ನೋರು ಅವಾಗ. ಹೌದು ಹೌದು. ಏನಾರ ಗಲಾಟೆ ಮಾಡಿದ್ರೆ ಮಾಸ್ಟರ್ ಹತ್ರ ಕರ್ಕೊಂಡೋಗಿ ಹಾಕ್ರಿ ನೀನ್ 4 ಅನ್ನೋರಲ್ಲ. ಈಗ ಹಂಗಲ್ಲ. ನಮ್ಮ ಮಗನ್ ಹೆಂಗ್ ಹೊಡ್ದೆ, ನಮ್ಮ ಮಗಳು ಹೆಂಗ್ ಹೊಡ್ದೆ ಅಂತ ಹೋಗ್ತಾರ ಸಾಲಿಗೆ. ಹೌದು ಹೌದು. ಅದೇ ದೊಡ್ಡ ತಪ್ಪಾಗಿರೋದು. ಅದೆಲ್ಲ ಇದ್ದಲ್ಲ ಅವಪ್ಪ. ಅವಾಗ ಶಿಕ್ಷಣ ಚೆನ್ನಾಗ್ ಕಲ್ಸಾರ ಅವಾಗ. ಹೌದು ಹೌದು. ಆವಾಗಿಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಕಲ್ತಿರೋದು ಒಂದೇ, ಇವತ್ತಿನ ಡಿಗ್ರಿ ಕಲ್ತಿರೋದು ಒಂದೇ. ಹ್ಞೂನಪ್ಪ. ಅವಾಗ 3ನೇ ಕ್ಲಾಸ್ ಇದ್ದಾಗ ನಾವ್ 20ರವರೆಗೆ ಮಜ್ಜಿ ಕಲ್ತದಾಗ ಈಗ SLC ಓದ್ದಾರಿ ಬರಂಗಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ನೋಡ್ರಮ್ಮ, ಕರೆಕ್ಟಾಗಿ ಹೇಳಿದ್ರಿ. ಸೊ ಅವಾಗ ನಾನು ಆಶ್ಚರ್ಯ ಪಡ್ತಾನೆ, ಶಿವನೇ ಹೆಂಗ್ ಓದ್ತಿದ್ದೀರಪ್ಪ ನೀವು ಅಂತ ನಾನು. ನಿಜ ನಿಜ. ಆವಾಗಿನ ಶಿಕ್ಷಣ ಅಷ್ಟು ಕಠಿಣವಾಗಿತ್ತು. ಏನಾದ್ರೂ ನೆನಪಿಗೆ ಬರ್ಲಿಲ್ಲ ಅಂದ್ರೆ ಕಿವಿ ಹಿಡ್ಕೊಂಡು ನಿಲ್ಸೋರು ಬಗ್ಗೆ. ಕಿವಿ ಹಿಡ್ಕೊಂಡ್ ಬಗ್ಸಿ ಮ್ಯಾಲ ಒಬ್ರನ್ನ ಕುಂದ್ರಸಾರಪ್ಪ. ನೀ ಹೇಳಿದ್ರೆ ನಮ್ ಕೇಳ್ಬಿಡ್ತೀಯ. ಹೌದಮ್ಮ, ಹೌದು ಹೌದು. ನಾವು ಅನುಭವಿಸ ಬಗ್ಸಿ ಮ್ಯಾಲ ಒಬ್ರನ್ನ ಕುಂದ್ರಸಾರ ಅವ್ರನ್ನ ಕಲೀಲಿ ಅಂತ. ಹೌದು ಹೌದು ಹೌದು. ಅವಾಗೆಲ್ಲ ಬಾಳ ಶಿಕ್ಷೆ ಇತ್ತಪ್ಪ. ನಿಜ ನಿಜ. ಅದಕ್ಕೆ ಅಷ್ಟೊಂದೆಲ್ಲ ಬುದ್ಧಿವಂತರಾಗಿರೋದು ಅವಾಗ್ನವ್ರು ಅಲ್ವಾ? ಹ್ಞೂನಪ್ಪ. ಅವಾಗೆಲ್ಲ ಬಾಳ ಚೆನ್ನಾಗಿ ಈಗ ಹೇಳ್ಕೊಡ್ತಾರ. ಪಾಪ ಅವ್ರ ತಪ್ಪಿಲ್ಲ, ಮತ್ತೆ ಈ ಪೇರೆಂಟ್ಸ್ ಗಳು ಸುಮ್ಮನಿರಂಗಿಲ್ಲ. ಹೌದೌದು. ಒಂದ್ ಹೊಡೆತ ಹೊಡೆಯಂಗಿಲ್ಲ, ನಮ್ಮ ಮಗನಿಗೆ ಹೊಡೆದ್ರೆ ಅಂತ ಶುದ್ಧ ಕಂಪ್ಲೇಂಟ್ ತಗೊಂಡ್ ಹೋಗ್ತಾರೆ. ಹಾನಪ್ಪ. ಅದಕ್ಕಾಗಿನೇ ಮತ್ತೆ ಈಗ ಅವರು ಎಷ್ಟು ಬೇಕಷ್ಟು ಹೇಳ್ತಾರ ಮತ್ತೆ. ಹೌದೌದು. ಈ ಮೂಲಕ ನಾವು ನೀವು ಎಲ್ಲ ಪೋಷಕರ ಹತ್ರ ಕೇಳ್ಕೊಳ್ಳೋಣ, ಎಲ್ಲ ಪೇರೆಂಟ್ಸ್ ಹತ್ರ ಕೇಳ್ಕೊಳ್ಳೋಣ. ದಯವಿಟ್ಟು ಯಾವ್ದಾದ್ರೂ ಶಿಕ್ಷಕರು ಹೊಡೆದಾರೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಮಾಡಬೇಡಿ. ಯಾರು ಕೂಡ ನಿಮ್ಮ ಮಕ್ಕಳನ್ನ ದ್ವೇಷಿಸಕ್ಕೋಸ್ಕರ ಹೊಡೆಯಲ್ಲ. ನಿಮ್ಮ ಮಕ್ಕಳು 4 ಅಕ್ಷರ ಕಲೀಲಿ ಅಂತ ಹೊಡೆದಿರ್ತಾರಲ್ವಾ? ಹೌದಪ್ಪ. ಆಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ಶಿಕ್ಷಕರ ಯಾರಾದ್ರೂ ಹೆಸರು ನೆನಪಿದ್ಯಾ? ಹ್ಞೂನಪ್ಪ, ಐತಿ. ಚನ್ನಬಸಪ್ಪ ಮೇಷ್ಟ್ರು ಅಂತ ಇದ್ರು, ಸಿದ್ದಪ್ಪ ಮೇಷ್ಟ್ರು ಅಂತ ಇದ್ರು. ಅಬ್ಬಬ್ಬಬ್ಬ. ಅವಾಗ ವಯಸ್ಸಾಗಿತ್ತಪ್ಪ. ಅವ್ರು ಎಲ್ಲಿರ್ತಾರ ಪಿಲ್ಲಿ ಮಠ. ಹೌದೌದು ಪಾಪ. ಬಾರಿ ಚೆನ್ನಾಗಿ ಹೇಳಾರಪ್ಪ. ಅವ್ರು ಯಾವಾಗ ಹಿಂಗ್ ಬಿಡು ಕುತ್ಕೊಂಡಾಗ ಇವ್ರೆಲ್ಲಾ ಪುಣ್ಯ ಮಾಡಿದಾರ ನೋಡ್ರಿ. ಇವ್ರೆಲ್ಲಾ ಮನೆಗೆ ಕುತ್ಕೊಂಡ್ ನೋಡ್ತಾರ.
ಡೈಲಿ ಸುದ್ದಿ ಇಲ್ಲೇ ಮಾತಾಡ್ತಾರಂತ ಅವ್ರು ಹೇಳಾರ ನಮ್ಗೆ. ಆಮ ಆಮ ನಾವ್ ಹುಡ್ರ ಇವ್ರು ಯಾಕ ಹಂಗ್ ಮಾತಾಡ್ತಾರ ಮೇಷ್ಟ್ರು, ಅದ್ ಹೆಂಗ್ ಮಾತಾಡ್ತಾರ, ಅದೇನ್ ನೋಡ್ತಿದ್ದಾರ ಅಂತಿದ್ವಿ, ನಮಗ್ ಗೊತ್ತಿಲ್ಲ. ಅವ್ರ ಹಂಗ ಹೇಳಾರ, ಇವ್ರೆಲ್ಲ ಮನ್ಯಾಗ ಕುತ್ಕೊಂಡ್ ನೋಡ್ತಾರ್ರಿ, ಪುಣ್ಯ ಮಾಡಿದಾರ ಇವ್ರು ಅಂತ ಅವ್ರಿಗಾರ ಮಾತಾಡಾರ ಮೇಷ್ಟ್ರು. ಅದೇ ಅದೇ ಈಗ ಅದ್ ನಿಜ ಆಗೋತ್, ಈಗ ಎಲ್ಲ ಮನ್ಯಾಗ ನೋಡ್ತಾವಿ, ಮನ್ಯಾಗ ಮಾತಾಡ್ತಾವಿ ಅಲ್ವಾ. ಬೇಸ್ಟ್ ಹೇಳಿದ್ ಯಾವತ್ತೂ ಸುಳ್ಳಾಗಲ್ಲಮ್ಮ. ಹೌದಪ್ಪ, ಹಂಗಾತು. ಆಗ್ಲಪ್ಪ, ಒಳ್ಳೇದಾಗ್ಲಿ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಇವತ್ತು ಟೈಮ್ ಆಗಿ ಬಂದಿದೀಯಾ? ಹ್ಞೂ ನಮ್ಮ ಸ್ವಲ್ಪ ತಡ ಆಗಿದೆ ಇವತ್ತು. ಸರಿಯಪ್ಪ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ. ನಮಸ್ತೆ. ಎಸ್ ವೀಕ್ಷಕರು, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್ ನೀವೇ ಹೇಳ್ಬೇಕು ನಾವ್ ಯಾರು ಅಂತ. ಓಕೆ, ವಿಜಯಲಕ್ಷ್ಮಿ ಮೇಡಮ್ ಅವರಲ್ವಾ? ಹೌದು ಸರ್. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮಾ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ಮೊಟ್ಟ ಮೊದಲನೇದಾಗಿ ತಮಗೆ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಒಬ್ಬ ಹ್ಯಾಪಿ ಟೀಚರ್ಸ್ ಡೇ ಸರ್. ನಿಮ್ಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ನೀವು ಕೂಡ ಒಬ್ಬ ಯೋಗ ಶಿಕ್ಷಕರು, ಏನ್ ಅನ್ಸುತ್ತೆ ಮಾ? ಹಾ, ನೀವು ಕೂಡ ಒಬ್ಬ ಯೋಗ ಶಿಕ್ಷಕರಲ್ವಾ? ಹೌದು ಸರ್. ಅದ್ರ ಜೊತೆ ಶಾಲೆಯಲ್ಲೂ ಕೂಡ ಪಾಠ ಮಾಡ್ತಾ ಇದ್ರಿ. ಹೇಗೆ ಅನ್ಸುತ್ತೆ ಮಕ್ಕಳ ಜೊತೆ ಕಳೀತಕ್ಕಂತ ಒಂದು ಸಮಯ? ತುಂಬಾ ಚೆನ್ನಾಗ್ ಅನ್ಸುತ್ತೆ ಸರ್. ಓಕೆ, ಸೊ ಶಿಕ್ಷಕರಾಗಿ ನಮ್ಗೆ ಮಕ್ಕಳಿಗೆ ಮಕ್ಕಳ ಜೊತೆ ಬೆರೆಯೋದೇ ಒಂದು ವಿಶೇಷ. ಹೌದು ಹೌದು. ದಿನ ಹೋಗಿದ್ದೆ ಗೊತ್ತಾಗ್ತಿರ್ಲಿಲ್ಲ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ. ಸೊ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಮತ್ತೆ ಸರ್, ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಶಾಲೆ ಅಂದ್ಮೇಲೆ ಒಬ್ರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ಒಬ್ರು ತುಂಬಾ ಡಲ್ ಇರ್ತಾರೆ. ಸೊ ಅವ್ರನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ? ಅದೇ ಸರ್, ಅವರಿಗೆ ಯಾರು ಬೇಗ ಕ್ಯಾಚ್ ಮಾಡ್ತಾರೆ, ಅವರಿಗೆ ಫಾಸ್ಟ್ ಆಗಿ ಅರ್ಥ ಆಗುತ್ತೆ, ಆತರ ಹೇಳ್ಬೇಕು. ಈಗ ಬೇಗ ಕ್ಯಾಚ್ ಮಾಡಲ್ಲ, ಸ್ವಲ್ಪ ಡಲ್ ಇರ್ತಾರೆ ಅಂತವ್ರಿಗೆ ಮತ್ತೆ ಬೇರೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ಬೇಕಾಗ್ತಿತ್ತು. ಹಂಗೆಲ್ಲ ಮಾಡ್ತಿದ್ವಿ. ಸ್ಪೆಷಲ್ ಕ್ಲಾಸ್ ತಗೊಂಡು ಟೀಚ್ ಮಾಡ್ತಿದ್ವಿ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅಂತಂದಿರ್ತಕ್ಕಂಥ ಅಥವಾ ಏನಾದ್ರೂ ಒಂದು ಪ್ರೇರೇಪಣೆಯನ್ನ ಮಾಡಿರ್ತಕ್ಕಂಥ ಯಾರಾದ್ರೂ ಒಬ್ರು ಅಥವಾ ಇಬ್ರು ಶಿಕ್ಷಕರ ಹೆಸರು ಹೇಳ್ಬೋದಾ? ಇದಾರೆ ಸರ್. ನಾನ್ MA ಓದ್ಬೇಕಾದ್ರೆ ನಮ್ಮ ಗೌಡ ಸರ್ ಅಂತ ಇದ್ರು. ಅವರು ತುಂಬಾ ನನಗ್ ಪ್ರೇರೇಪಣೆ ಸರ್. ಲೈಫ್ ಅಲ್ಲಾಗ್ಲಿ ಹೆಂಗೆ ಏನೋ ಯಾವ ತರ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಕಲ್ಸ್ಕೊಟ್ಟಿದ್ದಾರೆ. ಅವರಿಗೂ ಹ್ಯಾಪಿ ಟೀಚರ್ಸ್ ಡೇ ಅಂತ ಇದ್ರ ಮೂಲಕ ಹೇಳ್ತೀನಿ ಸರ್. ಖಂಡಿತ. ಅವ್ರು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಸಾಲ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು. ಏನ್ ಸರ್? ಅವ್ರು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದ್ ಸಾಲ್ ಇದ್ರೆ ಹೀಗೆ ಇರಬೇಕು ಜೀವನದಲ್ಲಿ ಅಂತ ಏನಾದ್ರು ಹೇಳಿರ್ತಕ್ಕಂಥ ಒಂದ್ ಸಾಲ್ ಏನಾದ್ರು ಇದೆಯಾ? ಒಂದ್ ಲೈನ್ ನೆನ್ಪಿಲ್ಲ, ಬಟ್ ತುಂಬಾ ಹೇಳಿದ್ದಾರೆ. ಓಕೆ, ಕಲ್ತ್ಕೊಳ್ಳಂತ ತುಂಬಾ ಹೇಳಿದ್ದಾರೆ. ಓಕೆ. ಸೊ ಸಾಕಷ್ಟು ಜನ ಮತ್ತೆ ರಂಗಪ್ಪ ಸರ್, ಸುಚಿತ್ರಾ ಮೇಡಮ್ ಎಲ್ಲರೂ ತುಂಬಾ ನಮಗೆ ಈಗ ನೆನ್ಪಿರೋದು ಅಂದ್ರೆ ನಾನು MA ಓದ್ಬೇಕಾದ್ರೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಾ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಮತ್ತೊಮ್ಮೆ ಆಮೇಲೆ ನಮ್ ಯೋಗ ಗುರು ಪ್ರಭು ಸರ್ ಅಂತ, ಆರೋಗ್ಯ ಆಯುಷ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಆ ಸರ್ ಯೋಗ ಸರ್, ಅವ್ರನ್ನ ನೆನ್ಸ್ಕೊಳ್ತೀನಿ ಈ ಟೈಮಲ್ಲಿ. ಓಕೆ, ಸೊ ಇನ್ನಷ್ಟು ನಿಮ್ಮಿಂದ ಸಾಧನೆಗಳು ಮೂಡಿಬರಲಿ. ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ, ಪ್ರಭು ಸರ್ ಆಗಿರ್ಬೋದು, ರಂಗಪ್ಪ ಸರ್, ಗೌಡ ಸರ್, ಎಲ್ರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಗೂ ಕೂಡ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರು, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮದಪ್ಪ, ನೀವು? ಅಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಆತಪ್ಪ, ನಿಮ್ದು? ನಾನು ಇಲ್ಲಮ್ಮ, ಮಾಡ್ಬೇಕು. ಮೊಟ್ಟ ಮೊದಲನೇದಾಗಿ ತಮ್ಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಮ್ಮ. ಹ್ಞೂನಪ್ಪ, ಎಲ್ಲಾ ಮೇಷ್ಟ್ರದ್ದು ಶುಭಾಶಯಗಳು ಇವತ್ತು. ಓಕೆ ಅಮ್ಮ. ಸೊ ನಿಮಗೆ ಕಲ್ಸಿರೋ ಮೇಷ್ಟ್ರ ಹೆಸರು ಯಾವ್ದಾರು ನೆನಪಿದ್ಯಮ್ಮ? ಐತಪ್ಪ, ಮೇಷ್ಟ್ರು ಡಂಬಲ್ ಮೇಷ್ಟ್ರು ಅಂತ ಇರಾರ ಒಬ್ರು, ಬಾರಿ ಸಿಕ್ಕವ್ರು. ಅಮ್ಮ ನಮ್ದು ಹೆಂಗಪ್ಪ, ಹಿಂಗ್ ಕಿವಿನ ಹಿಂಗ್ ಹಿಡಿಸಿದ ಮೇಲೆ ಸಾಲಿ ಸೇರ್ಸ್ಯಾನಾರು. ಅದೇ ಹಿಂಗ್ ಕಿವಿ ಹಿಂಗ್ ಹಿಡ್ಕೋಬೇಕಿತ್ತಲ್ಲ, ಹಿಂಗೆ ನನಗೂ ನೆನಪಿದೆ. ಕಿವಿ ಈಗ ಕೈಯಿಂದ ಮುಟ್ಟಿದ್ರೆ, ಅದೇ ಕೈಯಿಂದ ಕಿವಿ ಮುಟ್ಟಿದ್ರೆ ಮಾತ್ರ ಶಾಲೆಗೆ ಸೇರ್ಸೋದು. ಆಮೇಲೆ ನಾಲ್ಗೆಯಿಂದ ಮೂಗಿಗೆ ಮುಟ್ಸಕ್ ಹೇಳಾರ ಹಿಂಗೆ ಮಾಡೋರು.
ಹೌದೌದು. ಆಮೇಲೆ ಇನ್ನೊಂದಪ್ಪಿ ಸಾಲಿಗೆ ಹೋಗ್ಲಿಲ್ಲ ಅಂದ್ರೆ 4 ಜನ ಕಳಿಸ್ಬಿಡಾರು. ಇಬ್ರು ಕೈ ಹಿಡ್ಕೊಂಡಾರ, ಇಬ್ರು ಕಾಲ್ ಹಿಡ್ಕೊಂಡ್ ಒತ್ಕೊಂಬರ್ರಿ ಅಂತ ಕಳಿಸೋರು. ನನಗೂ ನೆನಪಿದೆ ಇದು. ಹೌದೌದು, ಹೊಡ್ಕಂತ ಹೇಳ್ಕೊಂಡೋಗಾರಪ್ಪ. ಹೌದೌದು. ಅಪ್ಪ ಅಮ್ಮ ಯಾರು ಬೇಡ ಅಂತಿರ್ಲಿಲ್ಲ ಹೊಡಿಯಕ್ ಅವಾಗ. ಹ್ಞೂನಪ್ಪ. ಈಗ ಅಯ್ಯೋ ಹೊಡೆದ್ರ ಹಂಗ ಹೋಗೇ ಬಿಡ್ತಾರ, ಸಾಲಿಗೆ ಹೋಗ್ಬಿಡ್ತಾರ. ಹಂಗ ಹೆಚ್ಚು ಕಡಿಮೆ ಆದ್ರೆ ಪ್ರಿನ್ಸಿಪಲ್ ಹತ್ರ ಹೋಗಿ ಅವ್ರನ್ನ ಮೊದಲು ಕೆಲಸದಿಂದ ತೆಗೀರಿ ಅಂದ್ರೆ ಅಂದ್ಬಿಡ್ತಾರೆ. ಹ್ಞೂನಪ್ಪಜಿ. ನಮ್ಮ ಇಲ್ಲಿ ಅಕ್ನಾದಿ ಸ್ಕೂಲಿಗೆ ಸೇರ್ಸಿದ್ವಿ ನಮ್ಮ ಮಕ್ಕಳನ್ನ. ಇಲ್ಲಿ ನಿಮ್ಮ ಅಪ್ಪಾಜಿನ ಹೋಗಿತ್ತು, ನಮ್ಮ ಹುಡ್ಗಿಗೆ ಯಾಕೆ ಹೊಡ್ದಿರಿ ಅಂತ. ಅವ್ರು ಕಣ್ಣಿ ಹೊಡೆದ್ಬಿಟ್ಟದ್ರಪ್ಪ ಕೋಲ್ ತಗೊಂಡು. ಹೌದು ಹೌದು. ಓಕೆ ಓಕೆ. ಕಣ್ಣಿ ಹೊಡೆದು ಕಣ್ಣು ಆಗ್ಬಿಟ್ಟಿರ್ತದ. ಓಕೆ ಓಕೆ. ಇಲ್ಲಿ ಆತರ ಯಾರು ಎಕ್ಸ್ಟ್ರೀಮ್ ಆಗಿ ಹೊಡಿಬಾರ್ದು ಶಿಕ್ಷಕರು. ಆದ್ರೆ ಒಂದು ಏನು ಅಂದ್ರೆ ಶಿಕ್ಷಕರು ಹೊಡಿದೆ ನಾವ್ ಯಾರು ಕಲಿಯಕ್ ಸಾಧ್ಯನೇ ಇಲ್ಲ. ನಮಗ್ ಹೆಂಗ್ ಹೊಡೆ ಒಂಟಗಾಲಲ್ಲಿ ನಿಂದ್ರಿಸಿ ಪಾದು ಕೊಡ್ಯಾರು ಕೋಲ್ ತಗೊಂಡು. ಕೊಡ್ರಿ ಅನ್ನಾರ ನಮ್ಮ ಅಪ್ಪಾಜಿ. ಹೌದು ಹೌದು. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದಗಳಮ್ಮ. ನಮಸ್ತೆ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರು, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಅನುಷಾ ಅಂತ. ಅನುಷಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ದಾವಣಗೆರೆ ಡಿಸ್ಟಿಕ್ ಕಾಶಿಪುರ. ದಾವಣಗೆರೆ ಡಿಸ್ಟ್ರಿಕ್ಟ್ ಕಾಶಿಪುರ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ನಮ್ ಲೆಕ್ಚರರ್ಸ್ಗೆ ವಿಶ್ ಮಾಡ್ಬೇಕಾಗಿತ್ತು. ಖಂಡಿತ ಹೇಳಿಮ್ಮ. ನಿಮ್ಮ ಲೆಕ್ಚರರ್ಸ್ ಹೆಸರು ಹೇಳಿಮ್ಮ. ನಮ್ಮ ಲೆಕ್ಚರರ್ಸ್ ಗುಡ್ಡಪ್ಪ ಸರ್ ಮತ್ತೆ ನವ್ಯ ಮ್ಯಾಮ್ ಅಂತ. ಏನು ಹೇಳ್ಕೊಡ್ತಿದ್ರು ಅವರು? ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ರು? ಹಿಸ್ಟ್ರಿ ಮತ್ತೆ ಆಲ್ ಸಬ್ಜೆಕ್ಟ್. ಓಕೆ. ಸೊ ಯಾಕೆ ತುಂಬಾ ಇಷ್ಟ ಅವ್ರು ನಿಮ್ಗೆ? ಏನಂತ ಒಂದು ಮನಸ್ಸು ಪರಿವರ್ತನೆ ಆಗ್ತಕ್ಕಂಥ ಅಥವಾ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಯಾವ ತರ ಕೊಟ್ಟಿದ್ರು? ಏನು ಹೇಳ್ತಿದ್ರು ಅವ್ರು ಯಾವಾಗಲೂ? ಅವರು ಎಲ್ರೂ ಓದ್ಕೊಳ್ರಿ ಅಂತ ಹೇಳ್ತಿದ್ರು. ಬಟ್ ಅವ್ರಿಬ್ರು ಮಾತ್ರ ನಿಮ್ಗೆ ಏನ್ ಇಷ್ಟನೋ ಅದೇ ಮಾಡಿ, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇದ್ರು. ಓಕೆ. ತುಂಬಾ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ರು. ಓಕೆ. ಸೊ ಎಲ್ಲೋ ಒಂದ್ ಕಡೆ ಡಿಸ್ಕರೇಜ್ ಆದಾಗೆಲ್ಲ ಇಲ್ಲ ನಾನ್ ಮಾಡ್ಬೇಕು, ನನ್ನಿಂದ ಆಗುತ್ತೆ ಅಂತ ಅನ್ಸಿರೋದು ಅವರಿಂದಾನೇ, ನಾನು ಇವತ್ತು ಓದ್ತಿರೋದು ಅವರಿಂದಾನೇ. ಸೊ ಹಾಗಾಗಿ ತುಂಬಾ ಇಷ್ಟ. ತುಂಬಾ ಸಂತೋಷಮ್ಮ, ತುಂಬಾ ಖುಷಿ ಆಗತ್ತೆ. ಸೊ ಮನಸ್ಸು ಬಿಚ್ಚಿ ನಾವು ಇವತ್ತು ನಮ್ಮ ಶಿಕ್ಷಕರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದೀವಿ. ಸೊ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತಾರೆ ಅವ್ರಿಗೆ ಕೇಳ್ಕೊಳ್ತಾ ಇದೀನಿ, ದಯವಿಟ್ಟು ನಿಮ್ಮ ಶಿಕ್ಷಕರ ಜೊತೆ ಇರ್ತಕ್ಕಂಥ ಒಂದೊಂದು ಫೋಟೋ ಕಳಿಸ್ಕೊಡಿ. ಆ ಫೋಟೋಗಳನ್ನೆಲ್ಲ ನಮ್ಮ V1 ವಾಹಿನಿಯ ವೀಕ್ಷಕರು ತೋರಿಸೋಣ, ಪ್ರಸಾರ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಕಷ್ಟು ಡಿಸ್ಟರ್ಬೆನ್ಸ್ ಬರ್ತದೆ, ಬಹುಶಃ ನಿಮ್ಮ ಮಗು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು ಮಾತಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಸ್ ವೀಕ್ಷಕರು, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಎಸ್, ಕರೆ ಕಟ್ಟಾಯಿತು. ಸೊ ಶಿಕ್ಷಕರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರು ಅಂತೂ ಸಮಯ ಸಾಕಾಗಲ್ಲ, ಯಾಕೆಂದರೆ ಅಷ್ಟೊಂದು ಇದೆ ಶಿಕ್ಷಕರು ನಮ್ಮ ಜೀವನದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ. ವಿಶ್ವನಾಥ. ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ? ಸರ್ ಏನ್ ಸರ್ ನಂಬರ್ ಯಾವ್ದು ಬೇರೆ ಕೊಟ್ಟಿಲ್ಲ ಸರ್? ಇವತ್ತು ಒಂದ್ ದಿವಸ ಆ ನಂಬರ್ ಒಂಚೂರು ಸಮಸ್ಯೆಲಿದೆ, ನಾಳೆ ಮತ್ತೆ ಅದೇ ಸಿಗುತ್ತೆ. ಹಂಗಾಗಿ ಇವತ್ತು ಬೇರೆ ನಂಬರಿಂದ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ. ಹೌದಾ ಸರ್? ಹೌದು. ತಿಂಡಿ ತಿಂದ್ರಾ? ಹಾ. ತಿಂಡಿ ಆಯ್ತಾ? ತಿಂಡಿ ಚಪಾತಿ ಸರ್. ಚಪಾತಿ. ಓಕೆ. ಒಳ್ಳೆದಾಗ್ಲಿ. ನಿಮ್ಗೂ ಕೂಡ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಓಕೆ. ಒಳ್ಳೆದಾಗ್ಲಿ ಸರ್. ಓಕೆ. ನಮಸ್ತೆ ಸರ್. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್ ವಾಣಿ ಅಂತ. ವಾಣಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ದಾವಣಗೆರೆಯಿಂದ ಸರ್. ದಾವಣಗೆರೆ. ಯಾವ ಏರಿಯಾ? ಸರ್ SS ಲೇಔಟ್. SS ಲೇಔಟ್. ಓಕೆ. ಏನು ಓದ್ತಾ ಇದ್ದೀರಾ ಅಥವಾ ಹೌಸ್ ವೈಫಾ? ಹೌಸ್ ವೈಫ್, ವರ್ಕ್ ಮಾಡ್ತಿದ್ದೀನಿ ಸರ್. ಓಕೆ. ಏನು ವರ್ಕ್ ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ಕಾಲೇಜಲ್ಲಿ ಅಕೌಂಟ್ಸ್ ವರ್ಕ್ ಮಾಡ್ತಿದ್ದೀನಿ. ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ತುಂಬಾ ಸಂತೋಷ. ಹೇಳಿಮ್ಮ, ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ತಂದಂತ ಯಾವ್ದಾದ್ರು ಶಿಕ್ಷಕರ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಗುರುಗಳ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಸರ್ ಹೈಸ್ಕೂಲಲ್ಲಿ ಇದ್ರು. ಹೈಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ರು ಸರ್. ಅವ್ರು ಟೀಚಿಂಗ್ ಮಾಡೋದಾಗಿರ್ಬೋದು, ಅವ್ರು ನಮಗೆ ಆಮೇಲೆ ಒಳ್ಳೆ ನೀತಿ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನೀತಿ ಪಾಠ ಎಲ್ಲ ಹಿಂಗೆ ಇರ್ಬೇಕು ಅಂತ. ಇವಾಗ್ಲೂ ಮೊನ್ನೆ ಸಿಕ್ಕಿದ್ರು, ಅವರೇ ಕಂಡಿಡಿದ್ರು. ನಾನ್ ಸುಮ್ನೆ ನೋಡಿದ್ರೆ ಮಾತಾಡ್ಸ್ಲಿಲ್ಲ, ಅಂದ್ರೆ ಗೊತ್ತಾಗಿಲ್ಲ ನಂಗೆ. ಅವ್ರು ಸಡನ್ಲಿ ನೋಡಿ ಮಾತಾಡ್ಸಿ
ನಂಬರ್ ಎಲ್ಲ ಕೊಟ್ಟು ಪಾಪ ಮನೆಗ್ ಬನ್ರಿ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು ಸರ್. ಒಂದ್ಸಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮನೆಗೂ ಹೋಗಿದ್ವಿ, ಮಾತಾಡ್ಸ್ಕೊಂಡ್ ಬಂದ್ವಿ. ಯಾವ ಟೀಚರ್ ಸಿಕ್ಕಿದ್ರು? ಸರ್ ಸುರೇಶ್ ಸರ್ ಅಂತ. ಓಕೆ, ಯಾವ ಸ್ಕೂಲಲ್ಲಿ ತಾವು ಓದಿದ್ದು SLC? ಸರ್ ಅಲ್ಲಿ ದುರ್ಗಾಂಬಿಕಾ ಹೈಸ್ಕೂಲ್ ಸರ್. ಓಕೆ, ದುರ್ಗಾಂಬಿಕಾ ಹೈಸ್ಕೂಲ್. ನಿಟ್ವಳ್ಳಿದ ಅಥವಾ ಇಲ್ಲಿ ಜಾಲಿನಗರನ? ಇಲ್ಲಿ ಹೊಂಡ ಸರ್ಕಲ್ ಸರ್. ಹೊಂಡ ಸರ್ಕಲ್. ಓಕೆ ಓಕೆ. ಅಲ್ಲಿ ಸರ್. ಆಮೇಲೆ ನಾನು ಜಾಸ್ತಿ ತರಲೇನ ಮಾಡಿದ್ವಿ, ಅವ್ರಿಗೆ ಮತ್ತೆ ಸಾರಿ ಕೇಳ್ತೀನಿ. ಖಂಡಿತ, ಇದು ನಾವು ಆ್ಯಕ್ಚುಲಿ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಸ್ಟಡೀಸ್ ಡೇಸಲ್ಲಿ ಒಂದಷ್ಟು ತರಲೆಗಳು ಎಲ್ಲರೂ ಇರ್ತೀವಿ, ಇನ್ಕ್ಲೂಡಿಂಗ್ ನಾನು ಸೇರಿ ಎಲ್ಲರೂ ತರಲೆಗಳಿರ್ತೀವಿ. ಸೊ ಇವಾಗ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಜಾಸ್ತಿ ಸಾರಿನೇ ಕೇಳಬೇಕು ಇವತ್ತಿನ ದಿನ. ಖಂಡಿತ ಖಂಡಿತ. ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಜೀವನ ಏನು ಕಗ್ಗತ್ತಲ ಒಂದು ಇದರಲ್ಲಿತ್ತು, ಕಾಡ್ಗಲ್ಲಾಗಿತ್ತು, ಅದನ್ನ ಒಂದು ಕೆತ್ತಿ ಮೂರ್ತಿ ರೂಪವನ್ನಾಗಿ ಮಾಡಿದ್ದಾರೆ ನಮ್ಮನ್ನೆಲ್ಲ ಅಲ್ವಾ? ಆಮೇಲೆ ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗುರುವಂದನ ಕಾರ್ಯಕ್ರಮ ಅಂತ ಎಲ್ಲ ಮಾಡ್ಬಿಟ್ಟು ಅವ್ರಿಗೆಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ ಸರ್ ಸ್ಕೂಲಲ್ಲಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಆ ರೀತಿಯ ಒಂದು ಗುರುವಂದನೆಯನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ನಾನಂತೂ ಆಸೆ ಪಡ್ತೀನಿ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ. ಸರಿ ಸರ್. ಆ ಗುರುವಂದನೆ ದಿನಾದ್ರೂ ಕಾರ್ಯಕ್ರಮದ ಒಂದು ಫೋಟೋ ಇದ್ರೆ ನಮ್ಗೆ ಕಳಿಸ್ಕೊಡಿ ಖಂಡಿತವಾಗ್ಲು. ಕಳಿಸ್ತೀನಿ ಸರ್. ಓಕೆ. ಅದ್ರ ಜೊತೆಗೆ ನಿಮ್ಮ ಡೀಟೇಲ್ಸ್, ಹೆಸರು ಹಾಕಿ ಕಳಿಸಿ, ಯಾರು ಕಳಿಸಿರೋದು, ಯಾವಾಗ ನಡೆಯಿತು ಕಾರ್ಯಕ್ರಮ ಅಂತನೂ ಕೂಡ. ಓಕೆನಾ? ಓಕೆ ಸರ್, ಕಳಿಸ್ತೀನಿ. ಅಮ್ಮ ಮಾತಾಡ್ತಾರೆ ಅಂತ ನೋಡಿ. ಖಂಡಿತ ಕೊಡಿ ಕೊಡಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ದಿನಾಚರಣೆ ಶುಭಾಶಯಗಳು ಸರ್. ನಿಮ್ಗೆ ಧನ್ಯವಾದಗಳು ಅಮ್ಮ, ನಿಮ್ಗೂ ಕೂಡ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಹೇಳಿ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಸಾರಿ ಕೇಳಿಸ್ಲಿಲ್ಲ. ಜ್ಯೋತಿ. ಜ್ಯೋತಿ ಅಂತ ಸರ್ ನಮ್ಮ ಹೆಸರು. ಜ್ಯೋತಿ, ಹೇಳಿಮ್ಮ, ಹೇಗೆ ಇದ್ದೀರಿ? ಸರ್ ನಮ್ಗೆ ಖುಷಿ ಆಯ್ತು ಲೈನ್ ಸಿಕ್ಕಿದ್ದು. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಒಂದ್ ಹಾಡು ಹೇಳ್ಬೋದಾ ಸರ್? ಖಂಡಿತ ಹೇಳಿಮ್ಮ. ಗಣಗಳ ನಾಯಕ ಸಿದ್ಧಿ ವಿನಾಯಕ, ಗಣಗಳ ನಾಯಕ ಸಿದ್ಧಿ ವಿನಾಯಕ, ತ್ರಿಲೋಕ ನಾಯಕ ನೀ ಬಾರೋ, ತ್ರಿಲೋಕ ನಾಯಕ ನೀ ಬಾರೋ. ಮೊದಲೇ ನಿನ್ನಯ ಪೂಜೆಯ ಮಾಡುವೆ, ಮೊದಲೇ ನಿನ್ನಯ ಪೂಜೆಯ ಮಾಡುವೆ, ಭಕ್ತರಿಗೊಲಿಯುತ್ತ ನೀ ಬಾರೋ. ಗಣಗಳ ನಾಯಕ ಸಿದ್ಧಿ ವಿನಾಯಕ, ಗಣಗಳ ನಾಯಕ ಸಿದ್ಧಿ ವಿನಾಯಕ, ತ್ರಿಲೋಕ ನಾಯಕ ನೀ ಬಾರೋ. ಪಾಶಾಂಕುಶವನು ಕೈಯಲ್ಲಿ ಹಿಡಿದು, ಪಾಶಾಂಕುಶವನು ಕೈಯಲ್ಲಿ ಹಿಡಿದು, ಮೂಷಕ ವಾಹನ ನೀ ಬಾರೋ, ಮೂಷಕ ವಾಹನ ನೀ ಬಾರೋ. ಗಣಗಳ ನಾಯಕ ಸಿದ್ಧಿ ವಿನಾಯಕ, ತ್ರಿಲೋಕ ನಾಯಕ ನೀ ಬಾರೋ, ತ್ರಿಲೋಕ ನಾಯಕ ನೀ ಬಾರೋ. ಆಯ್ತು ಸರ್. ಧನ್ಯವಾದಗಳಮ್ಮ, ತುಂಬಾ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಹೀಗೆ ಕರೆ ಮಾಡ್ತಾರೆ. ನಿಮಗೂ ಕೂಡ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಮ್ಮ. ಸೊ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಶಿಕ್ಷಕರ ಹೆಸರು ನೆನಪಿದ್ರೆ ಹೇಳ್ಬೋದಾ ನಮ್ಮ ಜೊತೆ? ಸರ್ ಬಸಮ್ಮ ಸರ್ ಅಂತ. ಇದು ನಾವು ಸೀತಮ್ಮ ಸ್ಕೂಲ್ ಅಲ್ಲೇ ಓದಿದ್ದು ಸರ್. ನಾವು ದಾವಣಗೆರೆಯಲ್ಲೇ ಸೀತಮ್ಮ ಸ್ಕೂಲ್ ಅಲ್ಲಿ ಸರ್ ನಾವು ಓದಿದ್ದು. ತುಂಬಾ ಸಂತೋಷ. ತನಕ ಅಷ್ಟೇ ಓದಿದ್ದು ನಾವು. ಓಕೆ. ಅವ್ರಿಗೂ ಕೂಡ ಧನ್ಯವಾದಗಳು ಸರ್. ಓಕೆ. ಅವಾಗಿನ ಒಂದು ಶಿಕ್ಷಣಕ್ಕೂ ಇವಾಗಿನ ಒಂದು ಶಿಕ್ಷಣಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತಮ್ಮ ನಿಮ್ಗೆ? ವ್ಯತ್ಯಾಸ ಅಂದ್ರೆ ಸರ್, ಅವಾಗ ಬಿಗಿ ಇತ್ತು. ಏನೇ ಒಂದು ಇದು ಮಾಡಿದ್ರು ಕೂಡ ಶಿಕ್ಷಕರು ಏನೇ ಒಂದು ಮಕ್ಳು ಅಂತ ಹೇಳಿ ಒಂದು ಜವಾಬ್ದಾರಿಯಿಂದ ಅವ್ರು ಇದ್ ಮಾಡಿದ್ರು ಕೂಡ ಪೇರೆಂಟ್ಸ್ ಗಳು ಕೇಳ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಳು ಜಾಣ್ರಾಗ್ತಾರೆ, ಬೈದ್ರು ಒಂದ್ ಹೊಡ್ತ ಹೊಡೆದ್ರು ಕೂಡ ಜಾಣ್ರಾಗ್ತಾರೆ ಅನ್ನೋ ಇದ್ರಲ್ಲಿದ್ದು. ಈಗ ಬೈಯಂಗೂ ಇಲ್ಲ, ಬೈತಾರೆ ಅಂತ ಮೇಲೆ ಪೇರೆಂಟ್ಸ್ ಹೋಗಿ ಮನೇಲಿ ಮಕ್ಳು ಹೇಳ್ತಾರೆ, ನಮ್ಮ ಮಕ್ಳು ಏನಕ್ರಿ ಬೈತೀರಾ, ಏನು ಹೊಡಿತೀರಾ ಅಂತಂದೆಲ್ಲ ಇದ್ ಮಾಡ್ತಾರೆ. ಅದು ಒಂದ್ ರೀತಿಯಿಂದ ಇದನ್ಸುತ್ತೆ ಸರ್. ಖಂಡಿತ ಖಂಡಿತ, ಅದು ತುಂಬಾ ತಪ್ಪು ಅಂತ ನಾನಂತೂ ಯಾವತ್ತೂ ಹೇಳ್ತೀನಿ. ನಾನು ತುಂಬ ಸರಿ ಹೇಳಿದ್ದೀನಿ, ಇವತ್ತು ಕೂಡ ಇನ್ನೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಯಾರಾದರೂ ನಿಮ್ಮ ಮನೆಯ ಮಕ್ಕಳನ್ನು ಹೊಡಿತಾರೆ ಅಂದರೆ ಖಂಡಿತ ನಿಮ್ಮ ಮಕ್ಕಳ ಮೇಲೆ ಯಾವ ಶಿಕ್ಷಕರಿಗೂ ದ್ವೇಷ ಇಲ್ಲ. ನಿಮ್ಮ ಮಕ್ಕಳು 4 ಅಕ್ಷರ ಕಲಿಬೇಕು ಅಂತ ಒಂದು ಒಳ್ಳೆ ಇಂಟೆನ್ಷನಿಂದ ಹೊಡಿತಾರೆ ಹೊರತು ನಿಮ್ಮ ಮಕ್ಕಳಿಗೆ ಹೊಡೆದ್ರೆ ಅವ್ರಿಗೆ ಏನು ಲಾಭ ಬರಲ್ಲ, ಅವ್ರಿಗೆ ನೆಕ್ಸ್ಟ್ ಸ್ಯಾಲ್ರಿನೂ ಬರಲ್ಲ ಅಲ್ವಾ? ಸೊ ಹಾಗಾಗಿ ಮಕ್ಕಳಿಗೆ ಹೊಡೆದಾಗ ಖುಷಿ ಪಡಿ, ನೀವಂತೂ ಹೊಡೆಯಲ್ಲ ಕೈಯಿಂದ. ಏಕೆಂದರೆ ಅಷ್ಟೊಂದು ಪ್ರೀತಿ ಮಾಡಿ ಮುದ್ದು ಮಾಡಿ ಮಕ್ಕಳನ್ನ ಹಾಳು ಮಾಡಿಟ್ಬಿಟ್ಟಿರ್ತೀರಿ.
ಹಾಗಾಗಿ ಶಿಕ್ಷಕರಾದರೂ ಹೊಡೆದಾಗ ಪ್ರೀತಿಯಿಂದ ಖುಷಿ ಪಡಿ, ಯಾರಾದರೂ ಒಬ್ರು ಹೊಡಿತಾರೆ ಹೆದರಿಸ್ತಾರೆ ಅನ್ನೋದಕ್ಕೊಂದು ಬೆಲೆ ಕೊಡಿ, ಗೌರವ ಕೊಡಿ. ಅದರಿಂದ ಮಕ್ಕಳು ತುಂಬ ದೊಡ್ಡವರಾಗ್ತಾರೆ, ಒಂದು ಒಳ್ಳೆ ವಿದ್ಯಾಭ್ಯಾಸ, ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕಲಿತಾರಲ್ವಾ. ಹೌದು ಸರ್, ಹೌದು. ಸೊ ಎಲ್ರಿಗೂ ಒಳ್ಳೇದಾಗ್ಲಿಮ್ಮ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳಮ್ಮ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಪೋಷಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವತ್ತು ಯಾವ ಶಿಕ್ಷಕರ ಮೇಲೂ ದೂರಬೇಡಿ. ಯಾವತ್ತು ಯಾವ ಶಿಕ್ಷಕರು ಕೂಡ ನೀನು ಯಾವ ಜಾತಿಯವನು ಅಂತ ಕೇಳಿಲ್ಲ, ನೀನು ಯಾವ ಕುಲ, ಯಾವ ಗೋತ್ರ, ಬ್ರಾಹ್ಮಣನ, ಏನೋ ನೀನು ಶೆಟ್ಟಿನ, ಯಾವುದು ಕೇಳದೆ ಅವ್ರು ಪಾಠ ಮಾಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಹೆಸರುಗಳನ್ನು ಕೂಡ ಕೇಳದೆ ಪಾಠ ಮಾಡ್ತಾರೆ. ಸೊ ಅಂಥ ಶಿಕ್ಷಕರ ಬಗ್ಗೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಗೌರವವನ್ನು, ಪ್ರೀತಿಯನ್ನು ಇಟ್ಕೊಳ್ಳಿ. ಅವರು ಹೇಳ್ಕೊಡ್ತಕ್ಕಂಥ ವಿದ್ಯೆಯನ್ನು ನಿಮ್ಮ ಮಕ್ಕಳು ಕಲ್ತ್ರೆ ಸಾಕು, ಜೀವನದಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ. ಸೊ ನೀವೆಲ್ಲ ಎಷ್ಟು ಹೊಡೆತ ತಿಂದಿದ್ದೀರಿ ನೆನಪು ಮಾಡ್ಕೊಳ್ಳಿ ಒಮ್ಮೆ. ನನಗೆ ಈಗಲೂ ಕೂಡ ನೆನಪಾಗತ್ತೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿದೆ, ಹೈಸ್ಕೂಲ್ ಫೀಲ್ಡಲ್ಲಿ ಓದಿದ್ದು, ಇದೇ ದಾವಣಗೆರೆಯಲ್ಲಿ. ನಮ್ಮ ಶಿಕ್ಷಕರು ಇದ್ದರು ATS, ನಾನು ತುಂಬ ಸರಿ ಹೇಳಿದ್ದೀನಿ, AT ಶಿವಮೂರ್ತಿ ಅಂತೇಳಿ. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂತು. ಶಾಲೆಯಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡಿಬಿಟ್ರೆ ಸಾಕು, ಇಲ್ಲಿಗೆ ಈ ಕಡೆ ಹೀಗೆ ಹೊಡಿತಿದ್ರು, ಹೀಗೆ ಹೊಡೆದ್ರೆ ಹೇಗಾದರೂ ತಡ್ಕೊಬೋದಾದ್ರೆ ಹಿಂಗೆ ಹೊಡಿತಿದ್ರು ಅಂತ ಹೇಳಿದ್ರೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಇವಾಗಲೂ ಅವ್ರು ಹೊಡಿತಾ ಇರೋದು ನೆನೆಸ್ಕೊಂಬಿಟ್ರೆ. ಹುಡುಗರು ಎಷ್ಟೋ ಜನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಿದ್ರು, ಹೊಡ್ತಾ ಬೀಳ್ತಾವಲ್ಲ ಈಗ ಅಂತೇಳಿ. ಯಾರೋ ಒಬ್ಬರು ಗಲಾಟೆ ಮಾಡೋದಕ್ಕೆ ಇಡೀ ಸೆಕ್ಷನ್ನಿಗೆ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಅವರು ಬರೀ ಅವ್ರು ಸೈನ್ಸ್ ತೊಗೊಳ್ತಾಯಿದ್ರು. ಆ ರಸ್ತೆಯಿಂದ ಹೋಗ್ತಾ ಇದ್ದಾರೆ ಅಂದರೆ ಆ ಪೂರ್ಣ ಸೆಕ್ಷನ್ಗಳು ಎಷ್ಟು ಇತ್ತು ಅಷ್ಟು ಸೆಕ್ಷನ್ಗಳು ನಿಶ್ಶಬ್ದವಾಗಿರ್ತಾ ಇದ್ದು. ಅಷ್ಟರ ಮಟ್ಟಿಗೆ ಹೇಳ್ಕೊಡ್ತಾಯಿದ್ರು. ಕೊಟ್ರು ಬಸಪ್ಪ ಸರ್ ಆಗಿರ್ಬೋದು, ನೀಲಮ್ಮ ಮೇಡಮ್ ಆಗಿರ್ಬೋದು, ಯಮನಮ್ಮ ಮೇಡಮ್ ಆಗಿರ್ಬೋದು, ಅಂಜನಮ್ಮ ಮೇಡಮ್, ಎಷ್ಟು ಜನ ನಮಗೆ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆಲ್ಲರೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳಬೇಕು. ಅದರಲ್ಲೂ ಕೂಡ ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದ್ದು, ನಾನು ಡಿಗ್ರಿಗೆ ಬಂದ ಮೇಲೆ ಬಾತಿ ಬಸವರಾಜ್ ಸರ್ ಅಂತ ಇದ್ದರು, ಇವತ್ತಿಗೂ ಕೂಡ ಅವರು ಚೇತನಾ ಕಾಲೇಜು ಮುಖ್ಯಸ್ಥರಾಗಿದ್ದಾರೆ. ಅದು ಎಷ್ಟು ಸುಲಲಿತವಾಗಿ ಒಂದು ಶಬ್ದಕ್ಕೆ 10 ಅರ್ಥಗಳನ್ನ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ರೆ, ಅವ್ರು ಪಾಠ ಮಾಡುವಾಗ ನನಗೆ ಪುಸ್ತಕಗಳು ಯಾವುದೂ ನೆನಪಿರ್ತಿರ್ಲಿಲ್ಲ, ಬರೀ ಅವ್ರ ಬಾಯಿ ನೋಡ್ತಾ ಕೂತ್ಕೊಳ್ತಾ ಇದ್ದೆ, ಅದು ಹೆಂಗೆ ಮಾತಾಡ್ತಾರೆ ಇವರು ಅಂಥೇಳಿ. ಸೊ ಬಹುಶಃ ಅವರಿಂದ ಕಲ್ತಿರೋ ಬಳವಳಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಕರೆ ಬರ್ತಾಯಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆಪ್ಪ, ಹೇಳಿ ತಮ್ಮ ಹೆಸರು? ನಿಮ್ಮ ಹೆಸರೇನು? ನಮ್ಮ ಹೆಸರು ಕಿಶೋರ್. ಕಿಶೋರ್, ಹೇಳಿಪ್ಪ, ಎಲ್ಲಿಂದ ಕರೆ ಮಾಡಿದ್ದೀರಿ? ಕೋಲ್ಕುಂಟೆಯಿಂದನಾ? ಆಯ್ತಪ್ಪ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳಿಪ್ಪ, ಯಾರಿಗೆ? ಹ್ಯಾಪಿ ಟೀಚರ್ಸ್ ಡೇ. ನಿಮಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ ಪಾ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಏನ್ ಪುಟ? ಹಾ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 7ನೇ ಕ್ಲಾಸ್. 7ನೇ ಕ್ಲಾಸಾ? ನಿಮ್ಗೆ ತುಂಬಾ ಇಷ್ಟ ಆಗೋ ಟೀಚರ್ ಯಾರು? ಹೆಸರು ನೆನಪಿಲ್ವಾ? ಆಗ್ಲಿ ಪುಟ. ತಿಂಡಿ ಆಯ್ತಾ? ತಿಂಡಿ ಆಯ್ತು. ಏನ್ ತಿಂಡಿ ತಿಂದ್ರಿ? ಏನ್ ತಿಂದ್ರಿ? ಉಪ್ಪಿಟ್ಟು. ಉಪ್ಪಿಟ್ಟಾ? ತುಂಬಾ ಖುಷಿ ಆಯ್ತು. ಇವತ್ತು ರಜಾ ಅಲ್ವಾ ಸ್ಕೂಲು? ಆಯ್ತು ಪುಟ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರು. ಒಳ್ಳೇದಾಗ್ಲಿ ಪುಟ, ಓಕೆನಾ? ಏನ್ ಪುಟ? ಹೇಳ್ಪ. ಹೇಳಪ್ಪ, ಹೇಳು. ಯಾವಾಗ? ಹ್ಞೂ, ದಿವಸ ಇರುತ್ತಪ್ಪ. ಭಾನುವಾರ ಒಂದ್ ದಿವಸ ಇರಲ್ಲ. ಆಯ್ತಪ್ಪ. ಮಾತಾಡಿಪ್ಪ. ಯಾರು? ನಮಸ್ತೆ. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರೇನು? ಥ್ಯಾಂಕ್ ಯು. ನಿಮ್ಗೂ ಕೂಡ ಹ್ಯಾಪಿ ಟೀಚರ್ಸ್. ಗಾನವಿನಾ? ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಬೇಕು ಪುಟ. ತಿಂಡಿ ಆಯ್ತಾ? ಏನ್ ತಿಂಡಿ ತಿಂದ್ರಿ ಪುಟ?
ಓಕೆ, ಇವತ್ತು ಸ್ಕೂಲ್ ರಜಾ ಅಲ್ವಾ? ಸ್ಕೂಲ್ ರಜೆ ಸರ್. ಓಕೆ, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಬೇಗ ಹೇಳಬೇಕು. ಆಸೆ ಅನ್ನ ನಾವೆಲ್ಲ ಹೇಳ್ಕೊಡ್ತಾರೆ ಸರ್. ಹೌದಾ? ಆಗಲಿ ಪುಟ್ಟ, ಚೆನ್ನಾಗಿ ಕಲೀರಿ ಆಯಿತಾ? ಟೀಚರ್ ಹತ್ರ ಬೈಸ್. ಥ್ಯಾಂಕ್ಸ್ ಸರ್. ಓಕೆ ಚಿನ್ನಮ್ಮ, ತುಂಬ ಖುಷಿ ಆಯಿತು. ನಿಮ್ಮೆಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಹೌದಾ? ತುಂಬ ಒಳ್ಳೆಯದು. ನನ್ನ ಕಡೆಯಿಂದ ನಿನ್ನ ಟೀಚರ್ಗೂ ಥ್ಯಾಂಕ್ಸ್ ಹೇಳ್ಬಿಡಮ್ಮ, ಓಕೆನಾ? ಮುದ್ದು ಮಾಡ್ತಾರೆ ಸರ್ ಹಂಗೆ. ಹೌದಾ? ಸೋ ಸ್ವೀಟ್. ಕೊಡ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಸೋ ಸ್ವೀಟ್, ಸೋ ಸ್ವೀಟ್. ನಿಮ್ಮೆಲ್ಲ ಟೀಚರ್ಸ್ಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನು ಕೇಳಿದೆ ಅಂತ ಹೇಳು ಆಯಿತಾ ಎಲ್ಲ ಟೀಚರ್ಸ್ಗೆ. ನಿಮ್ಮೆಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ ಯು ಹೇಳಿದೆ ಅಂತ ಹೇಳು ಚಿನ್ನ. ಓಕೆ ಓಕೆ ಚಿನ್ನಮ್ಮ, ಥ್ಯಾಂಕ್ ಯು. ಬಾಯ್ ಬಾಯ್. ಇಪ್ಪುಟ್ಬಿಟ್ಟು ಆದ ಮಕ್ಳು ಕರೆ ಮಾಡಿಬಿಟ್ರೆ ಫೋನ್ ಕಟ್ ಮಾಡೋಕ್ಕೆ ಬೇಜಾರಾಗತ್ತೆ. ಸೊ ಇನ್ನೊಂದು ಕಾಲ್ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಹಲೋ, ನಾನು ವಿದ್ಯಾ ಅಂತ ಬರೀತಾರೆ ಸರ್. ಬಹುಶಃ ಕರೆ ಸರಿಯಾದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅನಿಸುತ್ತೆ, ಕ್ಷಮೆ ಇರಲಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಶಿಕ್ಷಕರ ದಿನಾಚರಣೆಯ ಒಂದು ವಿಶೇಷವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಯಾವ ಶಿಕ್ಷಕರನ್ನೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಎಲ್ಲ ಪೇರೆಂಟ್ಸಿಗೆ ಕೇಳ್ಕೊಳ್ತಾ ಇರ್ತೀನಿ, ದಯವಿಟ್ಟು ನೀವಂತೂ ನಿಮ್ಮ ಮಕ್ಕಳಿಗೆ ಹೊಡೆಯಲ್ಲ, ನಿಮ್ಮ ಮಕ್ಕಳಿಗೆ ಆ ಒಂದು ಸ್ಟ್ರಿಕ್ಟ್ನ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತಿನ ಒಂದು ದಿನಮಾನಗಳೇ ಆಗಿದೆ ಅಲ್ವಾ. ಸೊ ದಯವಿಟ್ಟು ಟೀಚರ್ಗಳು ಹೊಡೆದಾಗ ಯಾಕೆ ಹೊಡೆದ್ರಿ ಅಂತ ಕೇಳಿಬಿಡಿ. ಯಾವ ಟೀಚರು ನಿಮ್ಮ ಮಕ್ಕಳನ್ನು ದ್ವೇಷ ಮಾಡಲ್ಲ, ಯಾವ ಟೀಚರ್ಗಳು ನಿಮ್ಮ ಮಕ್ಕಳು ಕೆಟ್ಟದಾಗಲಿ ಅಂತ ಹೊಡೆಯಲ್ಲ, ಅಥವಾ ನಿಮ್ಮ ಮಕ್ಕಳು ಫೇಲ್ ಆಗಲಿ ಅಂತ ಹೊಡೆಯಲ್ಲ. ಯಾರು ಟೀಚರ್ ಹೊಡಿತಾ ಇದ್ದಾರೆ ಅಂದರೆ ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ನಿಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕು, ಅಥವಾ ನಿಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದಾಗಲೇ ಹೊಡೆದಿರ್ತಾರೆ. ಸುಮ್ಮನೆ ಅಂತೂ ಯಾವ ಶಿಕ್ಷಕರು ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ನಾನು 100ಕ್ಕೆ 100 ಬೇಕಾದರೆ ಬರ್ಕೊಡ್ತೀನಿ, ಎಲ್ಲಿ ಹೇಳು ಅಂದರೆ ಇದನ್ನು ಹೇಳ್ತೀನಿ. ಸೊ ಹಾಗಾಗಿ ಯಾವುದೇ ಶಿಕ್ಷಕರು ಹೊಡೆದಾಗ ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಬೇಡಿ. ಅವ್ರಿಗೆ ಪ್ರೋತ್ಸಾಹ ನೀಡಿ, ಪರವಾಗಿಲ್ಲ. ಜಾಸ್ತಿ ತುಂಬ ಏಟಾಗಿ ಹೊಡೆದಿದ್ರೆ, ಇನ್ನೇನು ರಕ್ತ ಬಂದಿದೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಹೋಗಿ ಆವಾಗಲೂ ಕೂಡ ಬುದ್ಧಿ ಹೇಳಿ. ಸೊ ಹೊಡೀರಿ, ನಮ್ಮ ಮಕ್ಳಿಗೆ ತೊಂದರೆ ಇಲ್ಲ, ಆದರೆ ಇಷ್ಟು ಜೋರಾಗಿ ಹೊಡಿಬೇಡಿ, ಅವ್ರಿಗೆ ತಡ್ಕೊಳೋ ಶಕ್ತಿ ಇರಲ್ಲ ಅಂಥೇಳಿ ಅವರಿಗೆ ಒಂಚೂರು ಸಮಾಧಾನ ಮಾಡಿ. ಏಕೆಂದರೆ ಒಂದು ನೆನ್ಪಿಟ್ಕೊಳ್ಳಿ, ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಅದು ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂದರೆ, ಅವ್ರಿಗೂ ಮಕ್ಕಳಿರ್ತಾರೆ ರೀ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತಿರುತ್ತೆ. ಗಂಡ, ಆಮೇಲೆ ಹೆಂಡತಿ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳಿರ್ತಾರೆ. ಅವ್ರ ಜೀವನದ ಜಂಜಾಟವನ್ನೆಲ್ಲ ನೋಡಿಕೊಂಡು ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಬಂದು ಆ ಶಾಲೆ ಅಂತಕ್ಕಂಥ ಅಲ್ಲಿರ್ತಕ್ಕಂಥ ಅಷ್ಟೂ ಮಕ್ಕಳ ಭಾರವನ್ನು ಹೊತ್ಕೊಂಡು ಅವ್ರು ಹೇಳ್ಕೊಡ್ಬೇಕಿರುತ್ತೆ. ಸೊ ದಯವಿಟ್ಟು ಪೇರೆಂಟ್ಸ್ ಆದರೂ ಅರ್ಥ ಮಾಡ್ಕೊಳ್ಳಿ. ನಮ್ಮನೇಲಿರ್ತಕ್ಕಂಥ 1-2 ಮಕ್ಕಳನ್ನು ಸಂಭಾಳಿಸೋದೇ ನಮಗೆ ಕಷ್ಟ ಆಗುತ್ತೆ. ಆದರೆ ಶಾಲೆಯಲ್ಲಿ ಅವ್ರಿಗೆ ಒಂದು ಕ್ಲಾಸ್ ಟೀಚರ್ ಅಂತ ಮಾಡಿರ್ತಾರೆ, ಒಂದು ಕ್ಲಾಸ್ಗೆ ಅಂತ ನಾವು ಟೀಚರ್ ಮಾಡಿರ್ತಾರೆ. ಅಲ್ಲಿ 35-40 ಮಕ್ಕಳಿರ್ತಾರೆ. ಆ 40 ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ ಅವ್ರು ಆನ್ಸರಬಲ್ಲು. ನೀವು ಸರಿಯಾಗಿ ಪಾಠ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಆ 40 ಮಾರ್ಕ್ಸಲ್ಲಿ ಯಾರಾದರೂ ಒಬ್ಬರು ಆಬ್ಸೆಂಟ್ ಆದರೆ ನೀವು ಹೊಡೆದಿದ್ದೀರಾ, ಬೈದಿದ್ದೀರಾ, ಆ ಮಕ್ಕಳು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಹೀಗೆ ಅವ್ರಿಗೆ 150 ಟೆನ್ಷನ್ಸ್ ಇರುತ್ತೆ. ಅದ್ರ ಮಧ್ಯೆ ಅವರೇನೋ ಕೋಪದಲ್ಲೋ ಅಥವಾ ಒಂದು ವಿದ್ಯೆ ಕಲೀಲಿ ಅಂತೇಳಿ ಒಂದು ಹೊಡೆದಾಗ ದಯವಿಟ್ಟು ಅದ್ರ ಬಗ್ಗೆ ಬ್ಲೇಮ್ ಮಾಡಬೇಡಿ, ಕಂಪ್ಲೇಂಟ್ ಮಾಡಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಶಿಕ್ಷಕರಾದವ್ರಿಗೆ ಅದು ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂದರೆ, ಅವರು ಮಂತ್ಲಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು, ಅವ್ರ ಅಟೆಂಡೆನ್ಸ್ಗಳನ್ನ ನೋಡಬೇಕು, ಅದರ ಜೊತೆಗೆ ಅವರ ಒಂದು ಪೇಪರ್ ಟೆಸ್ಟ್ಗಳು ಬರೆದಿರ್ತಕ್ಕಂಥ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಬೇಕು, ಅವರ ಪ್ರೋಗ್ರೆಸ್ ಕಾರ್ಡನ್ನು ಕೊಡಬೇಕು. ಆಯಿತಾ, 150 ಕೆಲಸಗಳಿರುತ್ತೆ. ಅದ್ರ ಮಧ್ಯೆ ಅವ್ರು ಯಾವತ್ತೂ ಅವ್ರ ಮಕ್ಕಳನ್ನು ನೋಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಅಷ್ಟು ಪ್ರೀತಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ನೀವು ಆ ಟೀಚರ್ಸ್ಗಳು ತುಂಬ ಒಂದು ಮುದ್ದಾಗಿ ಡ್ರೆಸ್ ಮಾಡ್ಕೊಂಬಂದಾಗ ಆ ಮಕ್ಕಳಿಗೆ ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ಟೀಚರ್ ತುಂಬ ಸುಂದರವಾಗಿ ಕಾಣ್ತಾ ಇದ್ರು ಅಂತೇಳಿ ಮನೆಗೆ ಬಂದ ತಕ್ಷಣ ವರ್ಣನೆ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲ ಟೀಚರ್ಸ್ ಹತ್ರನೂ ಕೇಳ್ಕೊಳ್ತೀನಿ, ಖಂಡಿತವಾಗ್ಲೂ ನಿಮ್ಮ ಒಂದು ಉದ್ಯೋಗಕ್ಕೆ ಕೋಟಿ ಕೊಟ್ಟರೂ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ತುಂಬ ದೊಡ್ಡ ಕೆಲಸವನ್ನು ಮಾಡ್ತಿದ್ದೀರಿ, ಮುಂದಿನ ಒಂದು ಪ್ರಜೆಗಳನ್ನ ಸಿದ್ಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಿಕ್ಷಣದ ಜೊತೆ ದಯವಿಟ್ಟು ನೈತಿಕ ಶಿಕ್ಷಣದ ಪಾಠವನ್ನು ಹೇಳ್ಕೊಡಿ. ನೈತಿಕ ಶಿಕ್ಷಣವನ್ನು ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಅಥವಾ ದೊಡ್ಡವರ ಆಬ್ಸೆನ್ಸಲ್ಲಿ ಮಕ್ಕಳು ಸತ್ಯವನ್ನು ನೋಡಿದ್ರೆ ಸಾಕು, ನ್ಯಾಯಪರವಾಗಿದ್ದರೆ ಸಾಕು, ತಪ್ಪುಗಳನ್ನು ಮಾಡದೇ ಇದ್ದರೆ ಸಾಕು. ತುಂಬ ಸಿಂಪಲ್ಲಾಗಿ ಯಾರೂ ಶಾಲೆಯಲ್ಲಿ ಇಲ್ಲದೇ ಇದ್ದಾಗ ಅಷ್ಟೂ ಬ್ಯಾಗ್ಗಳ ಮಧ್ಯೆ ಒಂದೇ ಒಂದು ಮಗು ಇದ್ದರೂ ಕೂಡ ಆ ಮಗು ಬೇರೆ ಯಾರ ಬ್ಯಾಗನ್ನು ಮುಟ್ಟಬಾರ್ದು ಅಂಥ ಶಿಕ್ಷಣವನ್ನು ಹೇಳ್ಕೊಡಿ. ತಡವಾಗಿ ಬಂದಾಗ ಕ್ಷಮೆ ಕೇಳಬೇಕು. ಏನಾದರೂ ಒಂದು 10 ರೂಪಾಯಿನೋ 1 ರೂಪಾಯಿನೋ ಬಿದ್ದಿದೆ, ಅದು ನಂದಲ್ಲ ಅಂತೇಳಿ ಕೊಡಬೇಕು.
ಸಿಗ್ನಲಲ್ಲಿದ್ದಾಗ ಅವ್ರ ಪೇರೆಂಟ್ಸಿಗೆ ಹೇಳಬೇಕು. ನಂಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಮಗ ಇನ್ನು UKG ಹೋಗ್ತಾ ಇದ್ದಾನೆ. ಅವನೇನಾದರೂ ಯಾವತ್ತಾರು ಒಂದು ಸರಿ ನನಗೆ ಸ್ಕೂಲಿಗೆ ಲೇಟ್ ಆಯಿತು ಅಂತ ಅವ್ರಿಗೆ ಕಳಿಸ್ಕೊಡೋಕೆ ಸಿಗ್ನಲ್ ಜಂಪ್ ಮಾಡಿದ್ರೆ, ಪಾಪ ನೀವು ಇವತ್ತು ಸಿಗ್ನಲ್ ಜಂಪ್ ಮಾಡಿದ್ರಿ ತಪ್ಪು ಅಂತ ನಂಗೆ ಹೇಳ್ತಾನೆ. ನಂಗೆ ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಆ ಎಲ್ಲ ಟೀಚರ್ಸ್ಗೆ ಅಷ್ಟೊಂದು ಒಳ್ಳೆ ಶಿಕ್ಷಣವನ್ನು ಹೇಳ್ಕೊಟ್ಟಿದ್ದಾರೆ. ಅದು ಇವತ್ತು ಎಲ್ಲ ಮಕ್ಕಳಿಗೆ ಬರಬೇಕಾಗಿರ್ತಕ್ಕಂಥದ್ದು. ಸೊ ಆ ಮಕ್ಕಳಲ್ಲಿ ತಪ್ಪು ಮಾಡಿದ ತಕ್ಷಣ ಅದನ್ನು ಖಂಡಿಸ್ತಕ್ಕಂಥ ಒಂದು ಬುದ್ಧಿ ಬರಬೇಕು. ಅಂಥ ಒಂದು ಶಿಕ್ಷಣವನ್ನು ದಯವಿಟ್ಟು ಎಲ್ಲರೂ, ಎಲ್ಲ ಶಿಕ್ಷಕರು ನೈತಿಕ ಶಿಕ್ಷಣದ ಒಂದು ಪಾಠವನ್ನು ಹೇಳ್ಕೊಡಿ. ಗುರುಗಳಿಗೆ ನಮಸ್ಕಾರ ಮಾಡೋದನ್ನ ಹೇಳ್ಕೊಡಿ. ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನ ಹೇಳ್ಕೊಡಿ. ಊಟ ಮಾಡೋದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ಶ್ಲೋಕ ಹೇಳೋದನ್ನು ಹೇಳ್ಕೊಡಿ. ಅದರ ಜೊತೆಗೆ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಮಕ್ಕಳು TV ಮೊಬೈಲ್ಗಳನ್ನ ಮುಟ್ಟದೇನೆ ಅವರವರ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಂದಷ್ಟು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅವರ ಜೀವನದಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಏನೆಲ್ಲ ಬೇಕು ಅದನ್ನು ನೀವು ಮಾಡೋದಕ್ಕೆ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ಅವ್ರ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಪ್ರಯತ್ನವನ್ನು ಮಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ತೇಜು ಅಂತ. ತೇಜು, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ದಾವಣಗೆರೆಯಿಂದ ಸರ್. ದಾವಣಗೆರೆ ಯಾವ ಏರಿಯಾ? ಸರ್ ಹೊಂಡ ಸರ್ಕಲ್ ರೋಡ್. ಓಕೆ ಅಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಎಲ್ಲ ಟೀಚರ್ಸ್ಗೂ ನನ್ ಕಲ್ಸ್ಕೊಟ್ಟಿರೋಂಥ ಎಲ್ಲ ಗುರುಗಳಿಗೂ ಹ್ಯಾಪಿ ಟೀಚರ್ಸ್ ಡೇ ಸರ್. ಖಂಡಿತ ಅಮ್ಮ. ಇನ್ನು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ ಇನ್ನ? ಹಾ ಸರ್, ವರ್ಕ್ ಮಾಡ್ತಿದ್ದೀನಿ. ಓಕೆ. ಸೊ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ತರ್ತಕ್ಕಂಥ ಒಂದು ಸಾಲನ್ನು ಹೇಳಿರ್ತಕ್ಕಂಥ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರ ಹೆಸರು ಹೇಳ್ಬೋದಾ? ಸರ್ ತುಂಬಾ ಜನ ಇದಾರೆ. ಅದ್ರಲ್ಲಿ ನನ್ ಫೇವ್ರೇಟ್ ಅಂದ್ರೆ ಕಮಲಮ್ಮ ಟೀಚರ್ ಅಂತ ಒಬ್ರಿದ್ರು. ತುಂಬಾ ಸ್ಟ್ರಿಕ್ಟ್ ಇದ್ರು, ಹಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಎಲ್ಲದ್ರಲ್ಲೂ. ಇವಾಗಿನ ಇದ್ದಾರ ನನ್ ಮನೆಗೆ ಒಬ್ಳು ಮಗಳಿದ್ದಾಳೆ, ಅವಳಿಗೂ ಅಷ್ಟೇ ಅವ್ರ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಸರ್. ಅವಳು ಮನೆಗ್ ಬಂದು ನಮಸ್ಕಾರ ಮಾಡೋದಾಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಮಗೆ ಕಾಲಿಗೆ ನಮಸ್ಕಾರ ಮಾಡೋದು, ಡೈಲಿ ರೀಡಿಂಗ್ ರೈಟಿಂಗ್ ಅದೆಲ್ಲ ವಿಡಿಯೋ ಫೋಟೋ ಎಲ್ಲ ಕಳಿಸ್ಬೇಕು, ಡೈಲಿ ಅಪ್ಡೇಟ್ ಮಾಡ್ಬೇಕು ಗ್ರೂಪಿಗೆ. ಸೊ ಚೆನ್ನಾಗಿ ಅದು ಸ್ಕೂಲು ಚೆನ್ನಾಗಿದೆ ಸರ್, ಗುರುಕುಲ ಸ್ಕೂಲ್ ಅಂತ. ಚೆನ್ನಾಗಿದೆ ಸರ್. ಟೀಚರ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಒಂದೇ ಒಂದು ಪ್ರಶ್ನೆ, ನೀವು ಪೇರೆಂಟ್ಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ನೀವು ಟೀಚರ್ಸ್ ಯಾವತ್ತಾರು ನಿಮ್ಮ ಮಕ್ಕಳಿಗೆ ಹೊಡೆದಾಗ ಹೋಗಿ ಕಂಪ್ಲೇಂಟ್ ಮಾಡೋದಿದೆಯಾ? ಇಲ್ಲ ಸರ್, ಆ ತರ ಏನಿಲ್ಲ. ಆ ತರ ಕಂಪ್ಲೇಂಟ್ ಏನೋ ಮಾಡಿಲ್ಲ ಇದುವರೆಗೂನು. ಇಲ್ಲ ನಾನೇ ಆಮೇಲೆ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಆ ತರ ಏನೋ ಕಂಪ್ಲೇಂಟ್ ಏನಿಲ್ಲ ಸ್ಕೂಲಿಂದಾನೆ. ಅದೇ ನಾನು ಸ್ಕೂಲ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅಥವಾ ನಾನು ಟೀಚರ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಾನು ಕ್ಯಾಶುಯಲ್ ಆಗಿ ಕೇಳ್ತಾ ಇರೋದು ಅಂದರೆ, ಇವತ್ತೇನಾಗಿದೆ ಅಂದರೆ, ಯಾರಾದರೂ ನಮ್ಮ ಮಕ್ಕಳಿಗೆ ಹೊಡೆದ ತಕ್ಷಣ ಹೋಗ್ಬಿಟ್ಟು ನಾವು ಟೀಚರ್ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ನೀವು ನಮ್ಮ ಮಕ್ಕಳಿಗೆ ಹೊಡೆದ್ರಂತೆ ಅಂತೇಳಿ. ಅದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಇಲ್ಲ ಅದ್ ಬಂದು ಹೇಳ್ತಾಳೆ, ಇಲ್ಲ ಮ್ಯಾಮ್ ಇವತ್ತು ಹೊಡೆದ್ರು ಅಂದ್ರೆ ನೀನ್ ಏನಾದ್ರು ತಪ್ಪು ಮಾಡಿರ್ತೀವಿ ಅದಕ್ಕೆ ಹೊಡೆದಿರ್ತಾರೆ. ಸೊ ನೀವ್ ಸುಮ್ನೆ ಅವ್ರೇನ್ ಹೊಡಿಯಲ್ಲ ಅಂತ ನಾನೇ ಅವ್ರಿಗೆ ಹೇಳಿ ಮಾಡ್ತೀನಿ ಸರ್. ಖಂಡಿತ. ಆಮೇಲೆ ಹಂಗ ಇದುವರೆಗೂ ಅವ್ರಿಗೆ ಕಾಲ್ ಮಾಡಿ ಯಾಕೆ ಹೊಡೆದ್ರಿ ಅಂತ ಏನೋ ಕೇಳಿದೆ ಸರ್. ಯಾಕಂದ್ರೆ ಇವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಹೊಡೆಯಕ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ? ಸೊ ನಂದು ಇನ್ನೊಂದು ಕೋರಿಕೆ, ಎಲ್ಲ ಪೇರೆಂಟ್ಸ್ಗಳಲ್ಲಿ ನಿಮ್ಮ ಒಂದು ಮಕ್ಕಳ ಎದುರುಗಡೆ ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಕರಿಗಾಗಿರಲಿ, ಆ ಮಕ್ಕಳ ಶಿಕ್ಷಕರಿಗಾಗಲಿ, ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಮನೇಲಿ ಪೋಷಕರು ದೊಡ್ಡವರು ಯಾರಿದ್ರು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಅಲ್ವಾ? ಸೊ ಯಾಕೆಂದ್ರೆ ಈಗ ನಾವೇನಾಗತ್ತೆ ಅಂದ್ರೆ, ಈಗ ನಮ್ಮ ಮಕ್ಕಳಿಗೆ ನಿಮ್ಮ ಟೀಚರಾ ನೋಡಿದೀನಿ ಬಿಡು, ಇದು ಒಂದು ಮಾತು ಹೇಳ್ಬಿಟ್ರೆ ಸಾಕು, ನಮ್ಮಿಂದ 100ರಷ್ಟು ಅಲ್ವಾ? ನಮ್ಮಪ್ಪ ಹಿಂಗೆ ಹೇಳ್ತಾ ಇದ್ರು, ನಮ್ಮಮ್ಮ ಹಿಂಗೆ ಹೇಳ್ತಾ ಇದ್ರು, ಆ ಟೀಚರ್ದು ಏನಂತ ಬಿಡು ಅಂತ ಕಲ್ತು ಬಿಡ್ತಾರೆ. ಸೊ ದಯವಿಟ್ಟು ಯಾವತ್ತೂ ಆ ರೀತಿ ಮಾತಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ವಿ. ಪಾಸಿಟಿವಿಟಿನ ಜಾಸ್ತಿ ಅವತ್ತು ಕಲಾವಿದ ತುಂಬಾ ಮಾಡ್ತೀನಿ ಸರ್. ಖಂಡಿತ ಅಮ್ಮ, ತುಂಬಾ ಸಂತೋಷ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ನಮಸ್ಕಾರ ಅಮ್ಮ. ಆಮೇಲೆ ಅವರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಸರ್, ಅಲ್ಲಿ ಕೂಡ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೇರಿ 1 ಮಂತ್ ಆಯ್ತು. ಆಲ್ಮೋಸ್ಟ್ ಇವಾಗ ದುರ್ಗಮ್ಮನ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಆಲ್ಮೋಸ್ಟ್ ಅವಳು ಒಬ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ಲು. ತುಂಬಾ ಸಂತೋಷ ಸರ್. ಜಸ್ಟ್ 1 ವೀಕ್ ಅಲ್ಲೇ ಪ್ರಿಪೇರ್ ಮಾಡಿದ್ವಿ ಸರ್. ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ರಾಮಣ್ಕೋ ಸರ್ಕಲ್ ಅಲ್ಲೂ ಡ್ಯಾನ್ಸ್ ಮಾಡಿದ್ರು ಸರ್, ಗಣಪತಿ ಇದ್ರ ಮುಂದೆ. ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಇಷ್ಟಪಡ್ತೀನಿ. ಇನ್ನು ವೆಸ್ಟರ್ನ್ ಡ್ಯಾನ್ಸ್ ಅಥವಾ ಭರತನಾಟ್ಯಮ್ಮ ಯಾವುದು? ಸರ್ ಯಾವ ತರ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು? ಇದು ಗಣಪತಿ ಸಾಂಗ್. ಅಲ್ಲಿ ದುರ್ಗಮ್ಮನ ಜಾತ್ರೆಯಲ್ಲಿ ಐಗಿರಿ ನಂದಿನಿ ಮಾಡಿದ್ಲು, ಭರತನಾಟ್ಯ ಮಾಡಿದ್ರು. ಇಲ್ಲಿ ಗಣಪತಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಸರ್. ಮೊನ್ನೆ ರೀಸೆಂಟ್ ಆಗಿ ಮಾಡಿದ್ರು, ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ರು. ಚೆನ್ನಾಗಿ ಅಷ್ಟು ಜನದಲ್ಲಿ ಒಬ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ಲು, ಚೆನ್ನಾಗಿ ಮಾಡಿದ್ರು ಸರ್. ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಒಳ್ಳೇದಾಗಲಿ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ಹಲೋ ಹಲೋ ಸರ್. ಅಲ್ಲಿ ನಮ್ಮನೇಲಿ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ಗಳು ಕೂಡ
ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಸರ್. ಅಲ್ಲಿ ಕ್ಲಾಸ್ಗೆ ಹೋದ ತಕ್ಷಣ ಪ್ರೇಯರ್ ಮಾಡೋದಾಯ್ತು, ಗುಡ್ ಮಾರ್ನಿಂಗ್ ಹೇಳೋದಾಯ್ತು, ವಿಶ್ ಮಾಡೋದಾಯ್ತು, ಪ್ರತಿ ಒಂದ್ರಲ್ಲೂ ಕೂಡ ಮನೆಗೆ ಎದ್ದ ತಕ್ಷಣ ಈಗ್ಲೂ ಕೂಡ ಮೊಮ್ಮಕ್ಳು ವಿಶ್ ಮಾಡ್ತಾರೆ ಸರ್. ನನ್ಗೂ ಕೂಡ ಗುಡ್ ಮಾರ್ನಿಂಗ್ ಅಂತಂದು ವಿಶ್ ಮಾಡ್ತಾರೆ. ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ, ಪೇರೆಂಟ್ಸ್ ಮಮ್ಮಿ ಎದ್ದ ತಕ್ಷಣ ವಿಶ್ ಮಾಡ್ಬೇಕು, ಗುಡ್ ಮಾರ್ನಿಂಗ್ ಹೇಳ್ಬೇಕು, ನಮಸ್ತೆ ಹೇಳ್ಬೇಕು ಅಂತ ಹೇಳ್ತಾರೆ ಸರ್. ಆಮೇಲೆ ಊಟ ಮಾಡುವಾಗಾದ್ರೂ ನಾವು ಬಾರಮ್ಮ ಬೇಗ ಟೈಮ್ ಆಯ್ತು ಊಟ ಮಾಡ್ಬನ್ನಿ ಅಂತ ನಾವು ಕರಿತೀವಲ್ಲ, ಮಮ್ಮಿ ಹ್ಯಾಂಡ್ ವಾಶ್ ಮಾಡ್ಬೇಕು, ಮ್ಯಾಮ್ ಬೈತಾರೆ, ಹ್ಯಾಂಡ್ ವಾಶ್ ಮಾಡೇ ಊಟ ಮಾಡ್ಬೇಕು ಅಂತಂದು ಹೇಳ್ತಾರೆ. ಆಮೇಲೆ ಊಟ ಮಾಡುವಾಗ ಪ್ರೇಯರ್ ಮಾಡಿ ಊಟ ಮಾಡ್ಬೇಕು ಅಂತ ಹೇಳಿದ್ದಾರೆ ಮ್ಯಾಮ್. ಆತರ ಎಲ್ಲ ನಾವು ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ಗಳು ಹೇಳ್ಕೊಡ್ತಾರೆ ಸರ್. ಅವ್ರಿಗೂ ಕೂಡ ತುಂಬಾ ಒಂದು ಒಳ್ಳೆ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಪ್ಪ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಬೇಗ ಮಾತಾಡಬೇಕು, ಟೈಮ್ ಆಗಿದೆ. ಹಾ ಹೇಳಿಪ್ಪ. ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್ ಮಾ. ನಿಮ್ಮ ಹೆಸರು? ರೀತು ಅಂತ ಹೇಳ್ಬಿಟ್ಟು. ಪ್ರೀತು. ಎಲ್ಲಿಂದ ಕರೆ ಮಾಡ್ತಿದ್ರಿ ಪುಟ? ದಾವಣಗೆರೆ. ದಾವಣಗೆರೆಯಿಂದನಾ? ಯಾವ ಸ್ಕೂಲ್ ಹೋಗ್ತಾ ಇರೋದು? ತರಳಬಾಳು. ತರಳಬಾಳುನಾ? ಎಷ್ಟನೇ ಕ್ಲಾಸು? ಈಗ 7th. 7th? ಮಮ್ಮಿ ಕೇಳಿ ಹೇಳ್ತಾ ಇದ್ದೀರಾ ಎಷ್ಟನೇ ಕ್ಲಾಸು ಅಂತ? ಮಮ್ಮಿ ಕೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಎಷ್ಟನೇ ಕ್ಲಾಸು ಅಂತ? ಇಲ್ಲ. ಹೌದಾ? ಇರ್ಲಿ ತೊಂದರೆ ಇಲ್ಲ. ಹೇಳಿಪ್ಪ, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ನಮ್ಮ ಫೇವ್ರೆಟ್ ಟೀಚರ್ ಸೋಷಿಯಲ್ ಮ್ಯಾಮ್, ಸ್ಮೇರಾ ಮ್ಯಾಮ್. ಶಿ ಇಸ್ ಫ್ರಮ್ ಕೇರಳ. ಓಹ್, ಕೇರಳದಿಂದ ಬಂದು ನಿಮ್ಗೆ ಸೋಷಿಯಲ್ ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಹೆಸರೇನಂದ್ರಿ? ಕಿಸ್ಮೇರಾ ಮ್ಯಾಮ್. ಹೌದಾ? ಚೆನ್ನಾಗಿ ಹೇಳ್ಕೊಡ್ತಾರಾ? ಹಾ ಸರ್. ಓಕೆ. ಮತ್ತಾರು ಇಷ್ಟ? ಮತ್ತೆ ನನ್ನ 1 to 4th ಕ್ಲಾಸ್ ಟೀಚರ್ ರುದ್ರ ಮ್ಯಾಮ್ ಅಂತ ಹೇಳ್ಬಿಟ್ಟು. ರುದ್ರಮ್ಮ. ಏನು ಹೇಳ್ಕೊಡ್ತಾ ಇದ್ರು ಅವರು? ಅವ್ರು ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ರು. ನಿಮ್ಗೆ ತುಂಬಾ ಇಷ್ಟನಾ ಮ್ಯಾಥ್ಸು? ಹಾ, ಮ್ಯಾಥ್ಸ್ ಮತ್ತೆ ಸೋಷಿಯಲ್ ತುಂಬಾ ಇಷ್ಟ. ಓಕೆ ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಟೀಚರ್ಸ್ಗೆ ಏನಾದರೂ ಒಂದು ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ಕಡೆಯಿಂದ? ಹ್ಯಾಪಿ ಟೀಚರ್ಸ್ ಡೇ. ಓಕೆ ಪುಟ್ಟ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆದಾಗಲಿ. ನಿಮಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ. ಹೀಗೆ ಚೆನ್ನಾಗಿ ಕಲೀರಿ, ಓಕೆನಾ? ನಿಮ್ಮೆಲ್ಲ ಟೀಚರ್ಸ್ಗೂ ನಮ್ಮ ಕಡೆಯಿಂದನೂ ಕೂಡ ನಮಸ್ಕಾರಗಳನ್ನ ಹೇಳಿಬಿಡಿ. ಓಕೆ? ಥ್ಯಾಂಕ್ ಯು. ನಮಸ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ವೀಕ್ಷಕರೇ, ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ಇನ್ನೂ ಸಾಕಷ್ಟು ಜನ ಕರೆ ಮಾಡ್ತಾಯಿದ್ದಾರೆ. ಎಲ್ಲರ ಜೊತೆ ಮಾತಾಡಬೇಕು ಅಂತ ನನಗೂ ಆಸೆ. ನಾವು ಲೇಟಾಗಿ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಹೆಚ್ಚು ಕಡಿಮೆ 20 ನಿಮಿಷದ ಕಾರ್ಯಕ್ರಮವನ್ನು ಲೇಟಾಗಿ ಮುಗಿಸ್ತಾ ಇದ್ದೀವಿ. ಸ್ಟಿಲ್ ಕರೆಗಳು ಬರ್ತಾ ಇದೆ. ನಂಗೆ ತುಂಬ ಖುಷಿ ಆಗುತ್ತೆ. ನೀವು ಅಷ್ಟೊಂದು ಜನ ಪ್ರೀತಿಯಿಂದ ನಮಗೆ ಕರೆ ಮಾಡ್ತೀರಿ. ಯಾರಿಗ ಜೊತೆನಾದರೂ ಮಾತಾಡೋಕ್ಕೆ ಆಗದೇ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಎಲ್ಲರ ಜೊತೆ ಮಾತಾಡಬೇಕು ಅಂತ ಆಸೆ ಇದೆ. ಒಂದು ಕಡೆ ಕಾರ್ಯಕ್ರಮದ ಸಮಯದ ಅಭಾವ ಇದ್ದರೆ, ಇನ್ನೊಂದು ಕಡೆ ಇನ್ನೊಬ್ಬರು ಯಾರಾದರೂ ಸ್ವಲ್ಪ ಹೆಚ್ಚು ಮಾತಾಡಿದಾಗ ನಿಮ್ಮ ಕರೆಯನ್ನು ಸ್ವೀಕರಿಸೋಕ್ಕಾಗಿರೋಲ್ಲ. ದಯವಿಟ್ಟು ಎಲ್ಲರೂ ಮನ್ನಿಸಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ಪೋಷಕರಿಗೂ, ಎಲ್ಲ ಶಿಕ್ಷಕರಿಗೂ, ನನ್ನ ಒಂದು ಅಂಗನವಾಡಿಯಿಂದ ಹಿಡಿದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಕಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಕೋಟಿ ಪ್ರಣಾಮಗಳನ್ನು ಕಲಿಸ್ತಿರ್ತೀನಿ. ಅದ್ರ ಜೊತೆಗೆ ವಿಶ್ವದ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ, ನಮ್ಮ ಟೀಚರ್ಸ್ಗೆ, ನಮ್ಮ ಟೆಕ್ನಿಕಲ್ ಹೆಡ್ ಏರಿದ್ದಾರೆ ಚಿದಾನಂದ್ ಸರ್ ಅವರು ಹೇಳ್ತಿದ್ದಾರೆ, ನನ್ನ ಟೀಚರ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಪ್ಪ ಅಂಥೇಳಿ. ಸೊ ಸಾರಿ, ಅವರ ಟೀಚರ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬಿಕಾಸ್ ಅವರು ಟೆಕ್ನಿಕಲಿ ಇಷ್ಟೊಂದು ಸ್ಟ್ರಾಂಗ್ ಆಗಬೇಕು, ಇಷ್ಟೊಂದೆಲ್ಲ ವಿದ್ಯಾಭ್ಯಾಸದ ಜೊತೆಗೆ ಟೆಕ್ನಾಲಜಿನ ಅರ್ಥ ಮಾಡಿಕೊಂಡು ನೀವು ಕಳಿಸ್ತಕ್ಕಂಥ ಫೋಟೋಸ್, ವಿಡಿಯೋಸ್ನ ಇನ್ ಟೈಮಲ್ಲಿ ಪ್ರಸಾರ ಮಾಡೋದಕ್ಕೂ ಕೂಡ ಅವ್ರು ಸಾಕಷ್ಟು ಶ್ರಮ ಪಡ್ತಾರೆ. ಅವರೆಲ್ಲ ಟೀಚರ್ಸ್ಗೂ ಕೂಡ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಕ್ಕಿಂತ ಒಂದೇ ಒಂದು ಸಾಲನ್ನು ಹೇಳ್ತಾ ಇದ್ದೀನಿ. ಸರ್ವಪಲ್ಲಿ ರಾಧಾಕೃಷ್ಣನ್, ನಮ್ಮ 2ನೇ ರಾಷ್ಟ್ರಪತಿಯವರು, ಶಿಕ್ಷಕರು, ಅವರು ನೀಡಿರ್ತಕ್ಕಂಥ ಒಂದು ಸೇವೆಗೋಸ್ಕರ ಗಮನವನ್ನು ಇಟ್ಕೊಂಡು, ಅವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕಾರ್ಯಗಳನ್ನ ಗಮನ ಇಟ್ಕೊಂಡು ಇವತ್ತಿನ ಒಂದು ದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ದಯವಿಟ್ಟು ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು ಕೇವಲ ಫೋಟೋ ಸ್ಟೇಟಸ್ಗೆ ಹಾಕೋದಕ್ಕಲ್ಲ, ಅಥವಾ ಇವತ್ತು ಒಂದು ದಿವಸ ಅವ್ರಿಗೆ ಗೌರವ ಸಲ್ಲಿಸೋದಕ್ಕಲ್ಲ. ನಾವು ಪ್ರತಿಯೊಂದು ತುತ್ತು ಯಾವತ್ತು ಊಟ ಮಾಡೋಕ್ಕೆ ಕೂತ್ಕೊಳ್ತೀವಿ ಅವತ್ತು 2 ಜನ ಅಲ್ಲ 3 ಜನರನ್ನು ನೆನೆಸ್ಕೋಬೇಕು. ದೇಶ ಕಾಯ್ತಕ್ಕಂಥ ಯೋಧನನ್ನು, ಅನ್ನ ಕೊಡ್ತಕ್ಕಂಥ ರೈತನನ್ನು, ಅದ್ರ ಜೊತೆಗೆ ಅನ್ನಕ್ಕೆ ಮಾರ್ಗ ಮಾಡಿಕೊಟ್ಟಿರ್ತಕ್ಕಂಥ ಈ ಶಿಕ್ಷಕರನ್ನು, ಅವರು 3 ಜನರನ್ನು ನೆನೆಸ್ಕೊಂಡು ಊಟ ಮಾಡೋದ್ರ ಜೊತೆಗೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯರನ್ನು ಕೂಡ ನೆನೆಸ್ಬೇಕು ಕೃತಜ್ಞತಾಪೂರ್ವಕವಾಗಿ. ಬಹುಶಃ ಈ 4 ಜನ ನಮಗೆ ತುಂಬಾ ಮುಖ್ಯವಾಗ್ತಾರೆ ಅಂತ ನಾನಂತೂ ಭಾವಿಸ್ತೀನಿ. ಎಲ್ಲರೂ ಕೂಡ ಕೋಟಿ ಪ್ರಣಾಮಗಳು. ನಮ್ಮ ಜೀವನದಲ್ಲಿ ಒಂದು ಪುಟ್ಟ ಮಗುನೂ ಕೂಡ ನಮಗೆ ಸಾಕಷ್ಟು ಕಲಿಸುತ್ತೆ. ಅದರ ಜೊತೆಗೆ
ನಮ್ಮ ಅಪ್ಪ ಅಮ್ಮ ಸಾಕಷ್ಟು ಕಲಿಸ್ತಾರೆ, ನಮ್ಮ ಶಿಕ್ಷಕರು ಸಾಕಷ್ಟು ಕಲಿಸ್ತಾರೆ, ಆಯಿತಾ. ಇವರೆಲ್ಲರೂ ಕೂಡ ಯಾವತ್ತು ನಾವು ಸದಾ ಚಿರಋಣಿಯಾಗಿದ್ದರೆ ಜೀವನದಲ್ಲಿ ಸಾಕಷ್ಟು ಎತ್ತರಕ್ಕೆ ಹೋಗ್ತೀವಿ, ಸಾಕಷ್ಟು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಮತ್ತೊಮ್ಮೆ ಆ ಎಲ್ಲ ಕೋಟಿ ಕೋಟಿ ಶಿಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.